ಮಾತಿದು ವೇದದ ಸಾರವೇ ಕೇಳಿದು ನಾಳಿನ ಚಿಂತೆಯಲ್ಲಿ ಬಾಳಬಾರದು ಬಾಳಿನ ಮೂಲವೆಲ್ಲಿ ಕೇಳಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಏನೋ ಒಂಥರ. ನಮಸ್ಕಾರಪ್ಪ, ಹೆಂಗಿದ್ದೀರಿ? ನಾವಂತೂ ಮಸ್ತ್ ಆಗಿದ್ದೀವಿ. ಇವ್ರು ನಮ್ಮ ಜವಾರಿ ಮಂದಿ ಪರಿಚಯ ಇರ್ಬೇಕಲ್ಲ ನಮ್ಮ ಹಳೆ ವಿಡಿಯೋದಾಗೆಲ್ಲ ಭಾರಿ ಅವಾಗಲೂ ಹಸಿರು ಮುಖಿ. ಹೇಳ್ರಪ್ಪ ನಿಮ್ಮ ಇಂಟ್ರೊಡಕ್ಷನ್ ಇನ್ನೊಂದು ಸಲ ಹೇಳ್ಬಿಡ್ರಿ, ಪಾಪ ಕೆಲವು ಮಂದಿ ಹೊಸ ಮಂದಿ ಬಂದಿರ್ತಾರ. ನನ್ನ ಹೆಸರು ಮಲ್ಲಿಕಾರ್ಜುನ, ನಮ್ಮ ಊರು ಬಿಜಾಪುರ. ಇಲ್ಲಿ ಆಫೀಸ್ ವರ್ಕ್ ಇಂದ ಇಲ್ಲೇ ಉಳ್ಕೊಂಡೇವಿ. ಬಂದೆಷ್ಟು ಒಂದು ವರ್ಷ ಆತ್ರಿ ಬಂದು? ವರ್ಷ ಮೇಲೆ ಆಯ್ತು. ಆಮೇಲೆ ಆಫೀಸ್ ಇಲ್ಲೇ ಹತ್ರ ಐತೆ ಮನೆಯಿಂದ? ಇಲ್ಲೇ ಹತ್ರ. ಆಮೇಲೆ ಮನೆ 5 ಕಿಲೋಮೀಟರ್ ಅಷ್ಟೇ. ಮತ್ತು ಇವ್ರು ಏನು ಇಲ್ಲಿ ಚೈನಾಡ ಕಿರಿಕಿರಿನೇ ಇಲ್ಲ. ಈಗ ಇನ್ನೊಂದು ಅನಿಸಿರ್ಬೇಕು, ಇವ್ರು ಹೋಗಿ ಅಡಿಗೆ ಮನೆಯಾಗ ಕುಂತು ಏನು ಮಾಡತ್ತಾರಪ್ಪ ಇವ್ರು ಅನ್ಕೊಂತಿರ್ತಿರಲ್ಲ. ಇವತ್ತೇನಿಲ್ಲ, ನಾವು ಇಬ್ಬರು ಜವಾರಿ ಮಂದಿ, ಧಾರವಾಡ ಬಿಜಾಪುರ ಇಬ್ಬರು ಕಗ್ಗ ಮಂದಿ ಕುಂತು ಪಾವ್ ಬಜಿ, ಫಸ್ಟ್ ಕ್ಲಾಸ್ ಪಾವ್ ಬಜಿ ಮಾಡ್ತೀವಿ. ಅದು ಹೆಂಗೆ ಮಾಡ್ತೀವಿ ಎಲ್ಲ ತೋರಿಸ್ತೀವಿ. ಬೈ ಗ್ರೇಟ್ ಕುಕ್ ಶಶಿ. ಅದೊಂದು ಬರ್ತೀರಿ ವೆಜ್ ಒಳಗೆ ಪಾವ್ ಬಜಿ ಮಸ್ತ್ ಮಾಡ್ತೀನಿ, ಅದು ತೋರಿಸ್ತೇನೆ ರೀ. ಈಗ ಏನು ಮಾಡ್ತೀನಿ ಅಂದರೆ, ಈಗ ನಾವು ಜಸ್ಟ್ ಆಫೀಸಿಂದ ಬಂದ್ವಿ ಅಂದ್ರೆ ನಾನು ನಮ್ಮ ಆಫೀಸಿಂದ ಬಂದೆ, ಇವ್ರು ಇಲ್ಲೇ ಇರ್ತಾರೆ. ಇವರು ಆಫೀಸಿಂದ ಬಂದ್ರೆ ಈಗ ನಾವು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಅಲ್ಲಿ ಮಟ್ಟ ಒಂದು ಶುರು ಹಚ್ಕೊಂಡು ಅಲ್ಲಿ ಮಟ್ಟ ಒಂದು ಹೋಮ್ ಟೂರ್ ನೋಡ್ಕೊಂಬಿಡ್ರಿ ನೀವು ಹೆಂಗೈತೆ ಅನ್ನೋದು. ನೋಡ್ದೆ ಎಲ್ಲ ಹೈಟೆಕ್ ಐತ್ರಿಪ್ಪ ಅವ್ರದ್ದು. ಒಳಗೆ ಎಂಟ್ರೆನ್ಸ್ ಆಗ್ಬೇಕಾರಂತೂ ಬಿಲ್ಡಿಂಗ್ ಎಂಟ್ರೆನ್ಸ್ ಆಗ್ಬೇಕು ಎಲ್ಲ ಫಿಂಗರ್ ಪ್ರಿಂಟ್ ಇದು ಗ್ಯಾಸು, ಇದು ಎಕ್ಸಾಸ್ಟ್ ಐತಿ. ಆಮೇಲೆ ಇವು ಇನ್ನೂ ಹೈಟೆಕ್ ಇದಾವಲ್ರಿ ಇವು ಅರೆ ವಾ ಮಸ್ತ್ ಐತಿ. ಆಮೇಲೆ ಇವು ಇಂಡಿಯಾದ ಇಲ್ಲಿದು ಕೆಂಪನು ಇವು ಇಲ್ಲಿಯೇ ಕೊಟ್ಟಾರೇನ್ರಿ? ಮಿನಿಮಮ್ ತಂದಿನ ಅಷ್ಟು ತಂದಿರೇನ್ರಿ? ಪಾಪ ಮಸ್ತ್ ಸ್ವಚ್ಛ ಇಟ್ಟಿರ್ ಬಿಡ್ರಿಪ್ಪ ಮನೆ ಎಲ್ಲ. ನೋಡ್ರಿ ಇದನ್ನ ಹಾಲ್ ಜಬರ್ದೈತೆ. ಹಾಲ್ ಒಳಗೆ ಒಂದು ಟಿ ವಿ ಕೊಟ್ಟಾರ. ಆಮೇಲೆ ಅವ್ರ ಬ್ಯಾಗಿಗೆ ನಂಗೆ ಹೋಗೋದಾರ ಆಫೀಸಿಂದ ಬಂದು ನೀಟಿ ಮುಗಿಸಿ ಪಾಪ ಅವರು ಬಂದಾರ. ಆಮೇಲೆ ಹೊರಗೆ ವ್ಯೂ ಮಾತ್ರ ಜಬರ್ದಸ್ತ್ ವ್ಯೂ ಐತಿ. ರಾತ್ರಿ ನಿಮ್ಗೆ ಹೆಂಗೆ ಕಾಣ್ತಾ ಗೊತ್ತಿಲ್ಲ, ನನ್ನ ಬ್ಯಾಲ್ಕನಿ ಐತಿ. ಕಡೆ ಓಪನ್ ಆಯ್ತು. ಇದು ಬ್ರಿಡ್ಜ್, ಒಂದು ಮಸ್ತ್ ಬ್ರಿಡ್ಜ್ ಐತ್ರಿ. ರಾತ್ರಿ ಹೆಂಗೆ ಕಾಣುತ್ತೆ ಗೊತ್ತಿಲ್ಲ, ಕಮೆಂಟ್ ಒಳಗೆ ನೀವು ಹೇಳ್ಬಿಡ್ರಿ. ನಾ ಬೆಳಗಿನ ವ್ಯೂ ತೋರಿಸ್ಬಿಡ್ತೀನಿ. ತಳಗೆಲ್ಲ ಮಸ್ತ್ ಗಾರ್ಡನ್ ಐತಿ. ಅಲ್ಲಿ ಒಂದು ಕೆನಾಲ್ ಟೈಪ್ ಮಾಡ್ಯಾರ. ಅಲ್ಲೆಲ್ಲ ಇವ್ರ ಜಿಗದಲ್ಲಿ ಈಜಾಕದು ಮಾಡೋಂಗಿಲ್ಲ. ಟ್ರೈ ಮಾಡಿದ್ರಿ ಈಜಾಕ್ ಹೋಗಿ? ಬ್ರಿಡ್ಜ್ ಆ ಬ್ರಿಡ್ಜ್ ಆ ಕಡೆ ಎಂಟು ಹೋದ್ರೆ ಶಂಜನ್. ಬರ್ರಿ ಇಲ್ಲೊಂದು ಹಂಗೆ ಒಂದು ತೋರಿಸ್ಬಿಡ್ತೀನಿ. ಇಲ್ಲೊಂದು ಬೆಡ್ರೂಮ್ ಐತಲ್ಲ, ಇದು ಕರೆಕ್ಟ್ ನಾನು ಮರ್ತಾ ಬಿಟ್ಟಿನಿ. ಇಲ್ಲ ಲೈಟ್ ಆನ್ ಮಾಡ್ರಿ, ಇಲ್ಲ ಟಕ ಎಲ್ಲ ಕಡೆ ಲೈಟ್ ಆನ್ ಮಾಡ್ರಿ. ನೋಡ್ರಿ ಇದೊಂದು ಬೆಡ್ರೂಮ್ ಕಿಡ್ಸ್ ಬೆಡ್ರೂಮ್ ಇದೆ. ಇಲ್ಲೊಂದು ಬೆಡ್ರೂಮು, ಅದೊಂದು AC ಐತಿ. ಅವು AC ಎಲ್ಲ ಹೈಟೆಕ್ ಇದಾವಲ್ಲ, ಆ್ಯಪ್ಲಿ ವರ್ಕ್ ಆಗ್ತಾವೆ. ಇಲ್ಲಿ ಮೈಕ್ರೋವೇವ್ ಐತಲ್ರಿ ಇಲ್ಲಿ, ನೀವು ಇದು ಮಾಡಿದ್ರೆ ಕಾಣೈತಿ. ಇಲ್ಲೊಂದು ನೋಡ್ರಿ ಹಿಂಗೆ ಮಿರರ್ ಕೊಟ್ಟಾರ, ನಾವು ಹಿಂಗೆ ಕಾಣತ್ತೀವಿ. ಆಮೇಲೆ ಇಲ್ಲೊಂದು ಕಾಮನ್ ಅಟ್ಯಾಚ್ ಇಲ್ಲಿ ವಾಶ್ ಬೇಸಿನ್ ಐತಿ. ಕೋಲ್ಗೇಟ್ ಇಟ್ಟಾರ ನೋಡ್ರಿ ಇಂಡಿಯಾದ. ಆಮೇಲೆ ಹಿಂಗೆ ಐತಿ ನೋಡ್ರಿ. ಭಾಳ ಮಂದಿ ನಮ್ಮ ಮನೆ ಹೋಮ್ ಟೂರ್ ಮಾಡಪ್ಪ ಅಂತ ತೋರ್ಸತ್ತಾರ. ನಮ್ಮದು ಭಾಳ ಹಳೇದಾಗ್ತದೆ ಮನೆ ಚೈನಾದ್ದು. ಅದಕ್ಕೆ ನಾನು ಸ್ವಲ್ಪ ಇದು ಹಿಂದೆ ಮಾಡ್ತೀನಿ. ಇದೊಂದು 2 ಬೆಡ್ರೂಮ್. ಇದೊಂದು ನಾ ಬಂದಾಗ ನಾನು ಕೊಟ್ಬಿಡ್ತಾರೆ ಬೆಡ್ರೂಮ್. ನಾನು ಬ್ಯಾಗಿಗೆಲ್ಲ ಹಂಗೆ ಹರವೇನಿಲ್ಲ. ಇಲ್ಲೂ ನೋಡಿ ಚಂದ ಒಂದು ಟೇಬಲ್ ಲ್ಯಾಂಪ್ ಐತಿ. AC ಐತಿ, ಹೈಟೆಕ್ AC ಐತಿ. ಇವ್ರು ಪಕ್ಕಾ ಜವಾರಿ ಟಾವೆಲ್ ಹಾಕ್ಯಾರ ಇಲ್ಲೇ. ಇದ್ರದ್ದು ಮಾಸ್ಟರ್ ಬೆಡ್ರೂಮ್ ಮಸ್ತ್ ಐತಿ. ಆಮೇಲೆ ಅಲ್ಲೊಂದು AC ಐತಿ. ಆಮೇಲೆ ಇಲ್ಲೊಂದು ಬಾತ್ರೂಮ್ ಐತಿ. ಬಾತ್ರೂಮ್ ಹೆಂಗೆ ಟಬ್ಗೆ ಬೈತೀನಿ ಮತ್ತು ಒಳಗೆ ಜಕ್ಕೂಸ ಟಬ್ಗೆ ಬಿಡ್ತಲ್ಲ. ಹಿಂಗೈತೆ ನೋಡ್ರಿ. ಆಯ್ತು ನೋಡ್ರಪ್ಪ, ಅದು ಹೆಂಗೆ ಹೆಂಗೈತೆ ಅಂತ ಕಮೆಂಟ್ ಒಳಗೆ ಹೇಳ್ಬಿಡ್ರಿ. ಆಮೇಲೆ ನನ್ನ ಮನೆ ಹೋಮ್ ಟೂರ್ ನೀವು ಕೇಳ್ತಿರ್ತಾರಲ್ಲ, ನಾನು ದೀಪಾವಳಿದು ವೀಡಿಯೋ ನೋಡಿಬಿಡ್ರಿ. ಅದ್ರಾಗ ಆಲ್ಮೋಸ್ಟ್ ನಿಮಗೆ 60% ನನ್ನ ಮನೆ ಕಂಡು ಬಿಡ್ತೈತಿ. ಈಗ ನಾವು ಏನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ನನಗೆ, ಯಾಕಂದ್ರೆ ಈಗೇನು ಚಾ ಮಾಡ್ತೀರಿ ನಿಮಗೆ? ಒಂದು ಫಸ್ಟ್ ಕ್ಲಾಸ್ ಕಡಕ್ ಚಾ ಕುಡಿದು ಶುರು ಹಚ್ಕೊಂಡು ನಂಗೆ. ಆಯ್ತು ನೋಡ್ರಿಪ್ಪ, ಡ್ರೆಸ್ ಚೇಂಜ್ ಮಾಡ್ಕೊಂಬಂದೆ. ನಮ್ಮ ಸಾಹೇಬ್ರು ನೋಡಿರಿ ಘಮ ಮಸ್ತ್ ಚಾ ಮಸ್ತ್ ಮಾಡ್ತಾರದು. ಚಾ ಬಾಯ್ಲ್ ಮಾಡಕ್ಕೆ ಇಟ್ಟಾರ. ಈಗ ಇಲ್ಲಿ ಏನು ಮಾಡ್ತೀವಿ, ಈಗ ಪಾವ್ ಭಾಜಿ ಇಲ್ಲಿ ಚಾ ರೆಡಿ ಆಗೋದು. ಇನ್ನು ಪ್ಯಾರ್ಲಲ್ ನಾವು ಏನು ಮಾಡ್ತೀವಿ, ಪಾವ್ ಭಾಜಿ ಮಾಡೋಕೆ ಬಟಾಟಿ ಗಜ್ರಿ ಆಮೇಲೆ ಮತ್ತೇಂಟಾರ ಎರಡು ಗೋಧಿ ತೊಗೊಳ್ರಿ. ಆಮೇಲೆ ಗೋಬಿ ವೆರಿ ಗುಡ್. ಗೋಬಿ ಮತ್ತು ಟೊಮೆಟೊ ಎಷ್ಟು ರೀ?
ಹಾಂ ಟೊಮೆಟೊ ಬೇಕು ರೀ 2 ಬೇಕು ಟೊಮೆಟೊ. ಟೊಮೆಟೊ ಆಮೇಲೆ ಯಾಕಂದ್ರೆ ಒಂದು ಇದನ್ನು ಮಾಡ್ಕೋಬೇಕಲ್ಲ ನಾವು. ಮತ್ತೇನು ಮಾಡೋಣ ರೀ, ಪಾವ್ ಬಜ್ಜಿ ಅಷ್ಟಲ್ಲ, ಅಂಡ ಕರಿ ಬೇಡದ, ಅಂಡ ಬುರ್ಜಿ, ಅಂಡ ಬುರ್ಜಿ. ಅಂಡ ಬೇಡ, ಬ್ರೆಡ್ ಅದ, ಪಾವ್ ಇದು ಅದ, ಬ್ರೆಡ್ ಅದ. ಅಂದರೆ ಬ್ರೆಡ್ ಆಮ್ಲೆಟ್. ಪಾವ್ ಬ್ರೆಡ್ ಐತಿ. ಓಕೆ, ಪಾವ್ ಇಲ್ಲ ಬ್ರೆಡ್ ಐತಿ. ಆಮೇಲೆ ಹಸಿ ಮೆಣಸಿನ್ಕಾಯಿ ಹತ್ರ ಲಿಂಬೆಹಣ್ಣು ಅದ. ಓಕೆ. ಓಕೆ ಫೈನ್. ಆಯ್ತಲ್ಲ. ಎಲ್ಲ ಓಕೆ, ಮೆಣಸಿನ್ಕಾಯಿ ಸಾಕಲ್ಲ. ಇವನ್ ಏನು ಮಾಡ್ರಿ, ಆಲೂಗಡ್ಡೆ ಗಜ್ಜರಿ ಅದನ್ನ ಹಂಗೆ ಅರ್ಧ ಕತ್ತರಿಸಿ ಇದ್ರ ಹಾಕಿ ಬಾಯ್ಲ್ ಮಾಡಿ ಇಟ್ಬಿಡ್ರಿ. ಅದನ್ನ ನೀವು ಕಟ್ ಸ್ಮಾಲ್ ಪೀಸ್ ಅಂತ ಬೇಕಾಗಿಲ್ಲ, ಆಮೇಲೆ ನಾವು ಅದು ಸ್ಮ್ಯಾಶ್ ಮಾಡಕ್ಕೆ ಬರ್ತೈತಿ. ಎಲ್ಲ ಸಣ್ಣ ಸಣ್ಣ ಪೀಸ್ ಮಾಡಿ. ನಮ್ಮ ಸಾಹೇಬ್ರು ಕಟ್ ಮಾಡೋರು ಭಾರಿ ಎಕ್ಸ್ಪರ್ಟ್, ಏನು ಚಂದ ಮಾಡ್ತಾರೆ ರೀ. ಕಾಚ ಮಾಡ್ತಾರೆ ನೋಡ್ರಿ, ಚಂದ ಪದ್ಧತಿ ಸಿಸ್ಟಮೆಟಿಕ್ ಮಾಡ್ತಾರೆ. ಇಲ್ಲಿ ನಂಬರ್ ಐತ್ರಿ, ಏನೋ ಪ್ರಾಬ್ಲಮ್ ಆದ್ರೆ ಅಲ್ಲಿ ನಂಬರ್ ಹೊಡೆದ್ರೆ ಅವ್ರು ಈ ಅಪಾರ್ಟ್ಮೆಂಟ್ ಓನರ್ ಇರ್ತಾರೆ, ಯಾರು ಸರ್ವಿಸ್ ಪ್ರೊವೈಡರ್ ಇರ್ತಾರಲ್ಲ ಅವ್ರು ಓಡಿ ಬಂದು ಹೆಲ್ಪ್ ಮಾಡ್ತಾರೆ. ಹೆಲ್ಪ್ ಅಂದರೆ ಈಗ ತೊಳೆಯೋದು ಗಿಡೋದು ಅಂಥವಲ್ಲ, ಈಗ ಗ್ಯಾಸ್ ಏನೋ ಪ್ರಾಬ್ಲಮ್ ಆಯ್ತು ಅಥವಾ ಎಲೆಕ್ಟ್ರಿಸಿಟಿ ಏನೋ ಪ್ರಾಬ್ಲಮ್ ಆದರೆ ಅದು ಎಮರ್ಜೆನ್ಸಿ ಇದು ಅದ್ರಿ, ಅದು ಹಂಗೈತಿ. ಅವ್ರು ಚಿಂಗಳ ಬರ್ದಾರ, ಬೇಕಾದಾಗ ಇಲ್ಲಿ ನನಗೆ ನಂಬರ್ ಫೋನ್ ಹೊಡಿರ್ತೇವೆ. ಯಾಕಂದ್ರೆ ನೀವು ನಂಬರ್ ನೋಡ್ಕೊಂಡು ಫೋನ್ ಮತ್ತೆ ನೀವು ಹೊರಗಿದ್ದೀರಿ ಪಾಪ, ಇಂಟರ್ನೆಟ್ ಕಾಲ್ ಹೊಡಗಿದ್ದೀರಿ ಮತ್ತೆ ಪಾಪ. ನೋಡ್ರಿ ಚಂದ ಚಕ್ 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 ದೊಡ್ಡ ಪೀಸ್ ಕಟ್ ಮಾಡೋದು ಪೂರ. ದೊಡ್ಡದು ಮಾಡ್ರಿ ನಡೀತಿ. ಆಮೇಲೆಲ್ಲ ಬ್ಯಾಚುಲರ್ ಪದ್ಧತಿರಿಪ್ಪ. ಮತ್ತು ನೀವು ಹಂಗೆ ಮಾಡೋದೇನು ಹಿಂಗೆ ಮಾಡೋದೇನು ಅಂತ ಹೇಳಿ ಹೆಸರು ಇಟ್ಟಿದ್ದೀರಿ. ಒಬ್ಬರೇ ಎಲ್ಲ ಹಸು ಆದಾಗ ಎಲ್ಲ ಕಲಿಸ್ಬಿಡ್ತಾರೆ ಅಡುಗೆ ಮಾಡೋದು. ಆಮೇಲೆ ಎಲ್ಲ ಮಸಾಲೆ ಐಟಮ್ ಎಲ್ಲ ತಂದಾರ ಇಂಡಿಯಾದಿಂದ, ಆಮೇಲೆ ತೋರಿಸ್ತೀನಿ ನಿಮ್ಗೆ ಅದನ್ನು. ಈಗ ಎಲ್ಲ ನೋಡ್ರಿಪ್ಪ ಲೈಟ್ ಆನ್ ಮಾಡೀವಿ. ಈಗ ಟೈಮ್ ಒಂದು 7 ಗಂಟೆ ಆಗೈತಿ. ಈಗ ಹೊರಗೆ ಇಲ್ಲೊಂದು ಬ್ಯಾಲ್ಕನಿ ಐತಿ, ಇದು ಯುಟಿಲಿಟಿ ಬ್ಯಾಲ್ಕನಿ ಐತಿ. ಇಲ್ಲಿ ಡೈನಿಂಗ್ ಟೇಬಲ್ ಐತಿ, ಆಮೇಲೆ ಇಲ್ಲಿ ಯುಟಿಲಿಟಿ ಬ್ಯಾಲ್ಕನಿ. ಆಮೇಲೆ ಅವರು ಇಲ್ಲಿ ವಾಷಿಂಗ್ ಮಷಿನ್ ಕೊಟ್ಟಾರ. ಆಮೇಲೆ ತಳಗ ಮೇಲೆ ಹಾಕಿಟ್ಟಿದೆ ಅರ್ಬಿ ಒಣಕ್ಕೆ ಹಾಕಕ್ಕೆ. ಹೊರಗೆ ಇನ್ನು ಕನ್ಸ್ಟ್ರಕ್ಷನ್ ನಡೆಯುತ್ತೆ, ಯಾಕಂದ್ರೆ ಇದು ಕಂಪ್ಲೀಟ್ ಊರು ಹೊರಗೈತೆ. ಅದೇ ದೂರ ನಿಮ್ಗೆ ಲೈಟ್ ಕಾಣ್ತಲ್ಲ, ಟಿಕ್ಕಿ ಲೈಟ್ ಕಾಣ್ತಲ್ಲ, ಅದು ಸಮುದ್ರ ಮೇಲೆ ಬ್ರಿಡ್ಜ್ ಕಟ್ಟ್ಯಾರ ರೀ. ನಡು ಸಮುದ್ರ ಇರ್ತದೆ, ಒಂಥರ ಡೆಲ್ಟಾ ರೀ. ಈ ಕಡೆಯಿಂದ ಆ ಕಡೆ ಹೋದರೆ ಶಂಜನ್, ಮತ್ತು ಈ ತುದಿಯಿಂದ ಆ ಕಡೆ ತುದಿದ್ರೆ ಗಾನ್ಝೋ, ಹಂಗೆ ಐತಿರದು. ಅವು ಗಾನ್ಝೋ ಶಂಜನ್ ಎಲ್ಲ ನಿಮ್ಮ ಮ್ಯಾಪ್ದಾಗ ನೋಡ್ರಿ ಗೊತ್ತಾಕೈತಿ. ನಾನು ಇಲ್ಲಿ ಲೋಕಲ್ ಚೈನಾ ಅಡ್ಡಾಡಿದ್ರೆ ಸ್ವಲ್ಪ ಪರಿಚಯ ಐತದೆ. ಈಗ ನಮ್ಮ ಸಾಹೇಬರು ಕುಕ್ಕರ್ ತೆಗೆದ್ರಿ, ಇದು ಇಂಡಿಯಾದೇನ್ರಿ, ಪ್ರೆಸ್ಟೀಜ್ ಎಲ್ಲ ಹೊತ್ತಿಸಿ ಇದು ಮಾಡೀನಿ. ಈಗ ಪ್ಲ್ಯಾನ್ ಚೇಂಜ್ ಆಯ್ತು ರೀ. ಇದ್ರಾಗ ಬಾಯ್ಲ್ ಮಾಡೋಕ್ಕಿಂತ ಬದಲಿ ಕುಕ್ಕರ್ದಾಗ ಬಾಯ್ಲ್ ಮಾಡಿದ್ರೆ ಫಾಸ್ಟ್ ಆಕೈತಿ ಅಂತ ಅವ್ರು ಹೇಳಿದ್ರೆ, ಅದಕ್ಕೆ ಅವ್ರು ಇಲ್ಲಿ ಚಾನು ಇಲ್ಲಿ ಆಗೈತೆ ತಡ್ರಿ, ಅದನ್ನ ನಾನು ಅಬ್ಸರ್ವ್ ಮಾಡತ್ತೀನಿ. ಚಾ ಜೋಡಿ ಏನೈತ್ರಿ ತಿನ್ನಕ್ಕೆ ಸ್ವಲ್ಪ ಚಾ ಇದು ಅದ ರೀ, ಚಾ ಚೂಡ ಅಲ್ಲ, ಫಸ್ಟ್ ಎಲ್ಲ ಇಟ್ಟು ಆಮೇಲೆ ಮಾಡ್ತಾರೆ. ಆಮೇಲೆ ಗೋಬಿನೂ ಹಾಕ್ಬೇಕ್ರಿ ಅದ್ರಾಗ. ಹಾಂ, ಗೋಬಿ ವಾಶ್ ಮಾಡಿ ಹಾಕ್ಬೇಕು. ಆಮೇಲೆ ಬುದ್ದೊಂದು ಯೂಸ್ ಮಾಡ್ಕೊಂಡ್ಬಿಡಲ್ಲ, ಬಟಾಟಿ ಹಾಕ್ಬಿಡಲ್ಲ ಭಾಳ. ನಾಳೆ ನಿಮ್ಗೆ ಮಧ್ಯಾಹ್ನ ಹಾಕತ್ತಲ್ಲ ಮತ್ತೆ ತಿನ್ನಕ್ಕೆ. ಅಲ್ಲ, ಒಬ್ಬರು ಮಾತ್ರ ಮಾಡೋಕೆ ಕೊಡ್ತೀರಿ, ಹೆಂಗೂ ಹೋಗಿ ಅಂತ ಮಾಡ್ಬಿಡೋದು. ಅದನ್ನ ಒಂದು 2 ದಿನ ನೀವು ಅಷ್ಟು ಮಾಡ್ಕೊಡ್ರಿ. ಈಗ ಹಿಂಗೆ ತುಂಬಿಸಿದ್ರಿ ಅದನ್ನ ತುಂಬ್ತದು. ಅದ್ರಾಗ ಕುದಿಸ್ಬಿಡೋಣ. ಅಲ್ಲ, ಮತ್ತು ಅದು ಅರ್ಧಂಬರ್ಧ ಆಗ್ಬಾರ್ದ್ರಿ, ಚಾ ಮಸ್ತ್ ಆತು. ಈಗ ಈಗ ಒಂದ್ರಾಗ ಕುದಿಸ್ಬಿಡೋಣ ಇದ್ರಾಗೆ ಪೂರ. ಅಲ್ಲ, ಇದು ಗೋಬಿ ಇದ್ರ ಹಾಕ್ಬಿಡ್ರಿ ಹಂಗಾರೆ. ಗೋಬಿ ಇದ್ರ ಹಾಕ್ಬಿಡ್ರಿ. ಏನ್ರಿ ಪ್ರೆಸ್ಟೀಜ್ ನೋಡ್ರಿಪ್ಪ, ನಮ್ ಲೋಕಲ್ ಬ್ರ್ಯಾಂಡ್ ರೀ, ಮೇಡ್ ಇನ್ ಇಂಡಿಯಾ ನೋಡ್ರಿ ಪ್ರೆಸ್ಟೀಜು. ಆಮೇಲೆ ಎಷ್ಟು ಟೈಮ್ ಎಷ್ಟಾಗೈತಿ ಈಗ? ನಾ ಖಾಯಂ ನಾನು ವಿಡಿಯೋ ತೋರಿಸ್ತೇನೆ ರೀ. ನಮ್ದು ಟಾಟಾ ವಾಚ್ 7 ಆಗೈತೆ ರೀ. ಮತ್ತೆ ರೀ ಅಲ್ರಿ, ಮತ್ತೆ ಚೈನಾ ಹೆಂಗ ಮುಂದೋಗ್ಯದಿಷ್ಟು? ಏನ್ ರೀಸನ್ ನಿಮ್ಗೆ, ನಿಮ್ಮ ಪ್ರಕಾರ? ಮುಂದಂದ್ರೆ ಇದ್ರಾಗ ರೀ ಟೆಕ್ನಾಲಜಿನೋ ಏನು ಪ್ರಾಡಕ್ಟ್ಸ್ ಒಳಗೋ ಅಥವಾ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಎಷ್ಟು ಮುಂದೋಗೈತಿ. ಈಗ ನಾವು ಸ್ವಲ್ಪ ಹಿಂಗೆ ಉಳಿದಿವಿ. ನಮ್ಮಲ್ಲಿ ನೋಡ್ರಿ ಈಗ ಮ್ಯಾನುಫ್ಯಾಕ್ಚರಿಂಗ್ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ನಮ್ಮಲ್ಲಿ ಏನೈತಿ, ನಾವು ಜಾತಿ ಧರ್ಮ ಅದ್ರಾಗ ಭಾಳ ಸೆಂಟಿಮೆಂಟಲ್ ಇದೀವಿ, ಅದ್ರಾಗ ಟೈಮ್ ಭಾಳ ವೇಸ್ಟ್ ಮಾಡ್ತೀವಿ. ಅದನ್ನ ರಾಜಕಾರಣಿಗಳು ಅದನ್ನ ಮಿಸ್ಯೂಸ್ ಮಾಡ್ಕೊಳತ್ತಾರ. ಇವರು ಚೀನಿದವ್ರಿ ಜಾತಿ ಗೀತಿ ಎಷ್ಟು ಐತಿ ಅಂದ್ರೆ ಧರ್ಮ ಗಿರ್ಮ ಐತಿ. ನಮ್ಮಂಗೆ ಹುಯಿ ಅಂತೇಳಿ ಅದಕ್ಕೆ 80% ಟೈಮ್ ಕೊಡಂಗಿಲ್ಲ ಅವರು. ಅವರು ಕಾಯಕವೇ ಕೈಲಾಸ ಅಂದ್ರೆ ಇವರಿಂದ ಕಲಿಬೇಕು. ಭಾರಿ ಅದಕ್ಕೆ ವರ್ಕ್ ಇದು ವರ್ಷಿಪ್ ಅಂತೇಳಿ. ಈಗ ಚಹಾ ಆತ್ರಿ, ಇದನ್ನ ಸೈಡ್ ಇಟ್ಟು ಬೇಕಾದ್ರೆ ಕುಕ್ಕರ್ ಆಮೇಲೆ ನೀವು ಪ್ರಾಡಕ್ಟ್ ಒಳಗೆ ಅಂದ್ರೆ ನೋಡ್ರಿ, ಈಗ ನೋಡ್ರಿ ಇಲ್ಲಿ ಅದು ಪ್ರೆಸ್ಟೀಜ್ ಕುಕ್ಕರ್ ಅನ್ಕೊಂಡು ನನಗೆ ಖುಷಿ ಆಯ್ತು.
ಯಾಕಂದ್ರೆ ಚೈನಾದಾಗ ಪ್ರೆಸ್ಟೀಜ್ ಕುಕ್ಕರ್ ನೋಡಿ ನಿಮಗೂ ಖುಷಿಯಾಗಿರ್ತೀವಿ, ನನ್ನ ಕೈಯಾಗ ಟಾಟಾ ವಾಚ್ ನೋಡಿ ನಿಮಗೂ ಖುಷಿಯಾಗಿರ್ತೀವಿ. ನಮಗೆ ಚೈನಾ ಒಳಗೆ ಇಂಡಿಯಾ ಪ್ರಾಡಕ್ಟ್ಸ್ ನೋಡೋದಾದ್ರೆ ಹಂಗೆ ಇವ್ರು ಚೀನಿದವ್ರು ಏನಂತಾರಲ್ಲ, ಈ ಚೀನಿ ಮಂದಿ ಫಾರ್ ಎಕ್ಸಾಂಪಲ್ ಇಲ್ಲಿ ಲೋಕಲ್ ಇವ್ರು ಪ್ರೆಸಿಡೆಂಟ್ ಆಯ್ತು, ಆಮೇಲೆ ಇಲ್ಲಿ ಫೇಮಸ್ ಸೆಲೆಬ್ರಿಟಿ ಇರ್ತಾರಲ್ಲ, ಈ ಮಾಡೆಲ್ ಆಯ್ತು, ಆಮೇಲೆ ಆ್ಯಕ್ಟ್ರಸ್ಸು, ಆಮೇಲೆ ಇವ್ರು ಸ್ಪೋರ್ಟ್ಸ್ದವ್ರು ಇರ್ತಾರಲ್ಲ, ಅವ್ರು ಏನು ಮಾಡ್ತಾರೆ, ಈಗ ನಾನ್ ಸ್ಪಾನ್ಸರ್ಡ್ ಇರ್ತಾವಲ್ಲ, ಈಗ ಗಣರಾಜ್ಯೋತ್ಸವ, ಈಗ ಒಂಥರ ಈಗ ನ್ಯಾಷನಲ್ ಇವೆಂಟ್ಸ್ ಇರ್ತಲ್ಲ, ಅಂಥಲ್ಲಿ ಅವರು ಚೀನಿ ಐಟಮ್ಸ್ ತೊಗೊಂಬರ್ತಾರೆ. ಅಂದರೆ ಇವ್ರು ಏನಾಯ್ತು, ತಮ್ದು ಸ್ವಂತ ಪ್ರಮೋಟ್ ಮಾಡ್ಲಿಕ್ಕೆ ಸ್ವಂತ ಅಂದ್ರೆ ಇಲ್ಲಿ ಲೋಕಲ್ ಬ್ರ್ಯಾಂಡ್ ಪ್ರಮೋಟ್ ಮಾಡ್ತಾರೆ. ಈಗ ನಮ್ಮಂಗೆ ಅಲ್ಲಿ ಬಂದು ರೇಬನ್ ಗಾಗಲ್ ಹಾಕೊಂಡು ಬಂದೆ, ರಿಬಾಕ್ ಟಿ ಶರ್ಟ್ ಹಾಕೊಂಡು ಬಂದೆ, ಹಂಗೆಲ್ಲ ಮಾಡಂಗಿಲ್ಲ ರೀ. ಆಮೇಲೆ ಪೋಲೋ ಟಿ ಶರ್ಟ್ ಹಾಕೊಂಡ್ ಬಂದೆ, ಗಣರಾಜ್ಯೋತ್ಸವ ಒಳಗೆ ವೈಟ್ ಕಲರ್ ಪೋಲೋ ಟಿ ಶರ್ಟ್ ಹಾಕೊಂಡ್ ಬಂದು ಕುಂತೆ ಅಂತೆಲ್ಲ ಮಾಡಂಗಿಲ್ಲ ರೀ. ಏನಾದ್ರೆ ಪಕ್ಕಾ ಇವ್ರು ತೊಗೊಂಬರ್ತಾರೆ ರೀ. ಚೈನೀಸ್ ಬ್ರ್ಯಾಂಡ್ ತೊಗೊಂಬರ್ತಾರೆ. ಈಗ ನೋಡ್ರಿ, ಇವರು ಪ್ರೆಸಿಡೆಂಟ್ ಇದಾರಲ್ಲ, ಇವ್ರು ಇಲ್ಲಿದ್ದು ಪರೇಡ್ ಇರ್ತಾವಲ್ಲ, ಎಲ್ಲ ಇವ್ರು ಲೋಕಲ್ ಗಾಡಿ ಇರ್ತಾವೆ ರೀ. BMW ಮರ್ಸಿಡೀಸ್ ಯೂಸ್ ಮಾಡಂಗಿಲ್ಲ ರೀ. ಮತ್ತು ಮೊನ್ನೆ ಗಣರಾಜ್ಯೋತ್ಸವ ನೋಡೋದಿದ್ದಲ್ಲ ಯೂಟ್ಯೂಬ್ ಒಳಗೆ ಖುಷಿ ಆತ್ರಿ. ನಮ್ಮವರು ರೇಂಜ್ ರೋವರ್ ತೊಗೊಂಬಂದಾರ. ರೇಂಜ್ ರೋವರ್ ಅದು UK ಇರ್ಬೋದು, ಬಟ್ ಅದು ಓನರ್ ಬಂದ್ಬಿಟ್ಟು ನಮ್ಮ ಟಾಟಾ ಅಲ್ರಿ. ಅದೊಂದು ಖುಷಿ ಆಯ್ತು ನನಗೆ. ರೇಂಜ್ ರೋವರ್ ನೋಡಿದೆ, ಮಹೀಂದ್ರ ನೋಡಿದೆ ಗಣರಾಜ್ಯೋತ್ಸವ ಒಳಗೆ. ಅದೊಂದು ಖುಷಿ ಆಯ್ತು. ಈಗ ನೋಡ್ರಿ, ಈಗ ಮೊನ್ನೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಯ್ತಲ್ಲ ಒಂದು 2 ವರ್ಷದ ಹಿಂದೆ, ಕಂಠೀರವ ಸ್ಟೇಡಿಯಂ ಬೆಂಗಳೂರಾಗ ವರ್ಲ್ಡ್ ಕಪ್. ವರ್ಲ್ಡ್ ಕಪ್ ಅಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಡಿ ಕೆ ಸಾಹೇಬರು ಕುಂತಿದ್ರಂತ ಮ್ಯಾಚ್ ನೋಡ್ಕೊಂತ. ಅಂತೆಲ್ಲ ಏನು ಮಾಡ್ತೀನಿ, ಅವ್ರು ಏನು ಸಜೆಷನ್ ಮಾಡ್ತೀನಿ ಅಂದ್ರೆ, ಕುಂತಾಗ ನಂದಿನಿ ಇರ್ತಲ್ಲ, ನಂದಿನಿ ಪ್ರಾಡಕ್ಟ್ಸ್, ನಂದಿನಿ ಪೇಡೆ ತಿನ್ನಿರಿ, ಅಥವಾ ನಂದಿನಿ ಲಸ್ಸಿ ಕುಡೀರಿ ಶೆಕೆ ಇತ್ತಂದ್ರೆ, ಇಲ್ಲ ನಂದಿನಿ ಅದು ಬಾದಾಮ್ ಮಿಲ್ಕ್ ಇರ್ತಾರ. ಸುಮ್ಮನೆ ಹಿಂಗೆ ಮ್ಯಾಚ್ ನೋಡ್ಕೊಂತ ಕುಡ್ಕೊಂತ ಕುಂತ್ರೆ ಏನಾಕೈತಿ, ಅದು ಒಂಥರ ಅಡ್ವರ್ಟೈಸ್ಮೆಂಟ್ ಆಕೈತಿ, ನಮ್ಮ ಪ್ರಾಡಕ್ಟ್ ಪ್ರಮೋಟ್ ಮಾಡೋ. ಹಿಂಗಾಗಿ ಇವ್ರು ಚೈನೀಸ್ದವ್ರು ಹಿಂಗೆ ಆಗ್ತಾವ್ರಿ. ಈಗ ಬೆಸ್ಟ್ ಎಕ್ಸಾಂಪಲ್ ಅದ ನೋಡ್ರಿ, ಎಲ್ಲಾರು ನಮ್ಮ ದೇಶದ ಪ್ರಾಡಕ್ಟ್ಸ್ ಯೂಸ್ ಮಾಡೋಣ. ಅದ ನೋಡ್ರಿ, ಇದು ನೋಡ್ರಿ, ಇದೇನೈತಿ, ಇದು ಯಾವುದೋ ASD ಅಂತ ಐತಿಲ್ಲ ಹೆಸರು, ಅದು ಇದು ನೋಡ್ರಿ ಎಷ್ಟು ಚಂದ ಐತದ. ಮತ್ತೆ ಖುಷಿ ಆಗೈತಿ. ಬರ್ರಿ ಮತ್ತೆ ಪಾಪ ಅವ್ರಿಗೂ ಬೋರ್ ಆಕೈತಿ, ಚಾರ್ಜ್ ನಮ್ಮ ಮಾತು ಮುಗಿಯಂಗಿಲ್ಲ. ಬೇಡ ನಡೀತಿ. ಈಗ ಮತ್ತೆ ಕುದ್ದು ದೊಡ್ಡ ಚಾ ಅದು ಫಸ್ಟ್ ಕ್ಲಾಸ್ ಆಗಿದೆ. ವಾ, ಇವ್ರ ಕೈಯಾಗಿನ ಚಾ ಕುಡಿಯೋ ಮಜಾನ ಬೇರೆ ಇರತಿ. ಚೈನೀಸ್ ಚಾ ಸಾಕೈತ್ರಿ. ಚೈನೀಸ್ ಹಾಲು, ಚೈನೀಸ್ ನೀರು. ಊರ್ ಕತೆ ಚಾ ಆಗಂಗಿಲ್ಲ. ಇಲ್ಲಿ ಸ್ವಲ್ಪ ಹಾಲ ಇದು ಇರ್ತದಲ್ಲ ಪೂರ. ಹೌದಾ? ಚೇರ್ಸ್ ನೋಡ್ರಿ ಬರ ಮಂದಿಗೆ, ಚೇರ್ಸ್ ರೀಪ. ಚಾ ಚಿಯರ್ಸ್. ಮಸ್ತಾಗೈತೆ ಚಾ. ಮನಗಂಡ ಚಾ ಜೋಳಿ ರೀ ಏನನ್ನ ತಿನ್ನಕ್ಕೆ ಇದಾವನ. ಅವ್ರು ಮೊನ್ನೆ ಬಂದಾರ, ಅವ್ರು ಊರಿಂದ ತಂದ ನೋಡ್ದ. ಅರೇ ವಾ, ಹಂಗೆ ತಾಡ್ದ ಹಾಕ್ಬಿಡ್ರಿ, ಅದನ್ನ ಹಂಗೆ ಕೈ ಆಡ್ಸ್ಕೊಂಡು ತಿನ್ನಕ್ಕೆ ಬರೀ. ಚಾ ಮಸ್ತಾಗೈತೆ, ಜಬರ್ದಸ್ತ್. ಆರೈತಿ ನಡೀತು ರೀ ಒಂದು ಸ್ವಲ್ಪ. ಯಾಕಂದ್ರೆ ಹೊರಗೆ ಏನಿಲ್ಲ, ಒಂದು 15 ಡಿಗ್ರಿ ಐತ್ರಿ ಇವತ್ತು ಟೆಂಪ್ರೇಚರ್. ಬಟ್ ಈ ಮನೆ ಬೆಚ್ಚಗೈತೆ ರೀ. ನಮ್ದು ತಂಪಾಕದ ರೀ ನಮ್ದು. ಇಲ್ಲ ಅಲ್ಲಿ ಕುಡ್ಕೊಡಿಯೋಣ, ಅಲ್ಲಿ ಹೋಗ್ಬರ್ರಿ. ಇಲ್ಲಿ ಟೇಬಲ್ ಒಂದು ಕೊಡೋದೇನ? ಹಾಂ, ಇಲ್ಲೇ ಬಂದು ಒಂದು ಹಂಗೆ ಒಂದು ಕೈ ಹಾಕ್ಕೊಂಡು ಕುಂತ ಟೇಸ್ಟ್ ಮಾಡೋಣ. ನಮ್ಮ ಕಡೆ ಚುರುಮುರಿ ಚೂಡ ಬೇಕು, ಮಸ್ತ್ ಆಗ್ತದೆ. ಬಿಜಾಪುರದಾಗ ನಿಮ್ಮ ಮನೆಗೆ ಬಂದು ಕಟ್ಟಿ ಮುಂದೆ ಕುಂತ, ಸಂಜೆ ಕಟ್ಟಿ ಮನೆಗೆ ಕುಂತು ಚಾ ಕುಡ್ದಾಗ ನನ್ನ ಫೀಲಿಂಗ್ ಆಗೈತಿ. ನೋಡ್ರಿ, ಇದು ನಂದ ವೀಡಿಯೋ ನೋಡತ್ತಾರವ್ರೆ. ಹಂಗೆ ವೀಡಿಯೋ ಹಾಕ್ಯಾರ, ನಂದ ವೀಡಿಯೋ ಹಾಕ್ಯಾರ, ಯೂಟ್ಯೂಬ್ ವೀಡಿಯೋ. ಮೊನ್ನೆ ಕಂಪ್ನಿ ಪಾರ್ಟಿ ಹೋಗಿದ್ವಲ್ಲ, ಆ ಪಾರ್ಟಿ ವೀಡಿಯೋ ಇದ್ರೆ ನೋಡ್ರಿ ಭಾರಿ ಮಸ್ತ್ ಅದ. ಈಗ ಬಾಯ್ಲ್ ಆತು, ಈಗೆಲ್ಲ 2 ಬಾಯ್ಲ್ ಆಗೈತಿ. ಈಗ ನಮ್ಮ ಸಾಹೇಬರು ಬೇಸಿಕ್ಸ್ ಎಲ್ಲ ರೆಡಿ ಮಾಡತ್ತಾರ. ಈಗೆಲ್ಲ ಈಗ ಉಳಿದಿದ್ದು ಆಮೇಲೆ ನೆಕ್ಸ್ಟ್ ಈಗ ಅವ್ರದ್ದು ಇನ್ನಿಂಗ್ಸ್ ಮುಗಿದ್ಮೇಲೆ ನೆಕ್ಸ್ಟ್ ನಾ ತೊಗೊತೀನಿ. ಅವ್ರು ಹೆಚ್ಚೆಲ್ಲ ಭಾಳ ಲೆಕ್ಕಾಕೈತೆ ನನಗೆ. ಮಸ್ತ್ ಕಥಾ ಫಾಸ್ಟಾಗಿ ಹೆಚ್ತೀರಿ. ಆಮೇಲೆ ಸರ್ ಉಳ್ಳಾಗಡ್ಡಿ ಹೆಚ್ಚಬೇಕು. ಈಗ ಉಳ್ಳಾಗಡ್ಡಿ ಹೆಚ್ಚಬೇಕು. ಉಳ್ಳಾಗಡ್ಡಿ ಓಕೆ. ಇಲ್ಲಿ ನೋಡ್ದೆ ಚೈನಾ ಉಳ್ಳಾಗಡ್ಡಿ, ಇದಕ್ಕೆ ರಸ ಭಾಳ ಇರ್ತೈತಿ, ಆಮೇಲೆ ಘಾಟ್ ಇರ್ತೈತಿ, ಸ್ವಲ್ಪ ಸ್ವೀಟ್ ಬರ್ತದೆ. ಬಟ್ ಟೇಸ್ಟ್ ನಮ್ಮಂಗೆ ಬರೋಂಗಿಲ್ಲ. ನಮ್ಮ ಒಣ ಉಳ್ಳಾಗಡ್ಡಿ ಬರ್ತಾವೆ, 80 ಬುಗುರಿ ಗತ್ಲೆ ಇರ್ತಾವೆ, ಮಸ್ತ್ ಸಾಂಬಾರು ಸಿಗ್ತಾವು. ಬಟ್ ಆರ್ಡರ್ ಮಾಡ್ಬೇಕು ಆನ್ಲೈನ್. ಇಲ್ಲಿ ಹೆಂಗ್ರಿ ಇದು ಉಳ್ಳಾಗಡ್ಡಿ ಇಲ್ಲಿ ಹೆಂಗೆ ತೊಗೊಂಡ್ರಿ ಇವತ್ತು ರೇಟ್? ಹಂಗೆ ರೇಟ್ ಹೇಳ್ಬಿಡೋಣ. ನೋಡ್ರಲ್ಲ, ಇದು 2.2 ಅರ್ಧ ಕಿಲೋಗೆ
30 ರೂಪಾಯಿ ಇಂಡಿಯನ್ ರುಪೀಸ್ಗೆ ಅರ್ಧ ಕಿಲೋ 30 ರೂಪಾಯಿ ಉಳ್ಳಾಗಡ್ಡಿ ಇನ್ನೊಂದು ಹೇಳ್ಯಾರ ಭಾಳ ಕಾಸ್ಟ್ಲಿ ಅಂದ್ರೆ ಅವು ಲಿಂಬೆಹಣ್ಣು ಇಟ್ಟಾರ ನೋಡ್ರಿ 2 ಲಿಂಬೆಹಣ್ಣಿಗೆ ಇಂಡಿಯನ್ ರುಪೀಸ್ ಇವತ್ತಿನ ರೇಟಿಗೆ ಕನ್ವರ್ಟ್ ಮಾಡ್ರೆ 100 ರೂಪಾಯಿ ಅದಕ್ಕೆ. 100 ರೂಪಾಯಿ ಮೇಲೆ ಆಕೈತಿ. 110 ರುಪೀಸ್ಗೆ 2 ಲಿಂಬೆಹಣ್ಣು. ನಮ್ಮ ಇಂಡಿಯಾದಾಗ ಆರೆಂಜ್ ಲೆಕ್ಕ ಏನು ಚಾರ್ಜ್ ಇತ್ಲ ಆರೆಂಜ್ ಏನು ಸಿಗ್ತದಲ್ಲ ಸಂತರಾಗಿಂತ ಆರೆಂಜ್ ಅಂತಾರಲ್ಲ ಅದು ಲಿಂಬೆಹಣ್ಣು ರೇಟ್ ಅದಲ್ಲ ರೀ. ಇಲ್ಲಿ ಆರೆಂಜ್ ಏನು ಸಿಗ್ತಾವಲ್ಲ ರೇಟ್ ಅದು ನಮ್ಮ ಊರಾಗಿನ ಲಿಂಬೆಹಣ್ಣು ರೇಟ್ ಹಂಗೈತ್ರಿ. ಆರೆಂಜ್ ಸಸ್ತಾ ಎಕ್ದಮ್ ಮಸ್ತ್ ಇರ್ತಾವ್ರಿ, ಸಣ್ಣ ಹಿಡ್ಕೊಂಡು ದೊಡ್ಡ ಎಲ್ಲ ಸೈಜ್. ಭಾರಿ ಮಸ್ತ್ ಇರ್ತಾರೆ ಆರೆಂಜ್ ನೋಡ್ರಿ, ಭಾರಿ ಮಸ್ತ್ ಹಚ್ತಾರೆ ಅದು ಕಚ್ಚ 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 ಅಂತೇಳಿ ಫಾಸ್ಟ್ ಸಣ್ಣ ಹೆಚ್ಚಬೇಕಾರೆ ನಾವು ಇಲ್ಲಿಂದ ಭಾರಿ ದಾದಾಗಿರಿ ಮಾಡಿ ಕಮಾಂಡ್ ಮಾಡೋದ್ರ ಮೇಲೆ ಸಣ್ಣಗೆ ಹೆಚ್ಚಬೇಕು ಹಂಗೆ ಹೆಚ್ಚಬೇಕು ಅಂತೇಳಿ. ಆಮೇಲೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಬೇಕು ರೀ, ಅದು ಇಟ್ಟಿರ್ತಾರೆ ಮತ್ತೆ ನೀವು ಮರ್ತಿಗಿದ್ರಿ. ಬೆಳ್ಳುಳ್ಳಿ ರೆಡಿ ಮಾಡ್ಕೊಡ್ತೀನಿ ಆಮೇಲೆ ನಿಮ್ದೆಲ್ಲ ಈಗೆಲ್ಲ ರೆಡಿ ಆದ್ಮೇಲೆ ಮತ್ತೆ ನೆಕ್ಸ್ಟ್ ರೌಂಡ್ ಮಸಾಲ ಐಟಮ್ಸ್ ನಾವು ರೆಡಿ ಮಾಡ್ಕೊಳ್ಳೋ ಅದನ್ನು ತೋರಿಸ್ತೀನಿ ಈಗ ನೋಡ್ರಿ ಬೆಳ್ಳುಳ್ಳಿ ಸಲ ತರಾಗ್ಯವ್ರೆ, ಅದು ಒಂದು 4 ಪೀಸ್ ತೋರಿ ಸಾಕು. ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಲಿಂಬೆಹಣ್ಣು ಒಂದದ ಲಿಂಬೆಹಣ್ಣು ಲಾಸ್ಟಿಗೆ ರೀ, ಅದೆಲ್ಲ ಲಾಸ್ಟಿಗೆ ಹಾಂ ಮಾಡ್ಕೊಡ್ತೀವಿ. ಗೊತ್ತಾಯ್ತು ರೀ. ನಂದು ವಿಡಿಯೋ ಹಾಕ್ಯವ ಹಂಗೆ, ಯಾಕಂದ್ರೆ ಅವ್ರ ಕೆಲವೊಂದು ವೀಡಿಯೋಗಳು ನೋಡಿಲ್ಲ ಅಂತದ ಮನೆ ಕಂಪ್ನಿ ಪಾರ್ಟಿ ವಿಡಿಯೋ ನೋಡಿಲ್ಲ ಅಂತ ಅವ್ರಿಗೆ, ಅದಕ್ಕೆ ಈಗ ತವಿ ಇಟ್ರೆ ಇಲ್ಲಿ ಈಗ ಎಲ್ಲ ಪಕ್ಕ ಏನೈತಿ ಇಲ್ಲಿ ಜೀರಿಗೆ ಸಾಸಿವೆ ಸಾಕು. ಓಕೆ ಇದು ಬೇಕ್ರಿ. ಈಗ ಇದನ್ನು ಈಗ ಸದ್ಯಕ್ಕೆ ಇಡೋನು. ಆಮೇಲೆ ನಮ್ಮ ಉದ್ದದೊಂದು ಮೆಣಸಿನ್ಕಾಯಿ ಹಚ್ಚಿಬಿಟ್ರಪ್ಪ, ಹಸಿ ಮೆಣಸಿನ್ಕಾಯಿ ಒಂದು. ಖಾರ ಇರಂಗಿಲ್ಲ ಅದು, ಅದೊಂದು ಸಣ್ಣ ಹೆಚ್ಚಿಬಿಡ್ರಿ. ಆಮೇಲೆ ನಾನು ಗ್ಯಾಸ್ ಆನ್ ಮಾಡ್ತೀನಿ. ಗ್ಯಾಸ್ ಓಕೆ ಗ್ಯಾಸ್ ಆನ್ ಆಯ್ತು. ಆಮೇಲೆ ಸ್ವಲ್ಪ ಎಣ್ಣೆ ಸುಡು ನೋಡ್ರಿ. ಇದು ಚೈನಾದ ಎಣ್ಣೆ. ಯಾವ ಎಣ್ಣೆ ಇದೆ? ಶೇಂಗಾ ಎಣ್ಣೆ ಹೆಂಗ್ರಿ ಇಲ್ಲೇ ತುಟ್ಟೈತೆ ಹೆಂಗೈತ್ರಿ ಇಲ್ಲೇ? ಎಲ್ಲ ತುಟ್ಟಿದ್ರಿಪ್ಪ, ನಮ್ಮ ಇಂಡಿಯಾ ಕಂಪೇರ್ ಮಾಡಿದ್ರೆ ಯಾವುದು ಸಸ್ತಾ ಇಲ್ಲ. ಓಕೆ ಹಾಕ್ರಿ ಎಣ್ಣೆ ಹಾಕ್ರಿ ಸ್ವಲ್ಪ. ಒಬ್ಬರೈತಿ ಅಂತ ನಡೆಯೋದು. ಸಾಕು. ಓಕೆ ಸಾಸ್ವಿ ಸಾಸ್ವಿ ಬೇಕು, ನಾ ಹೇಳ್ತೀನಿ. ಇಲ್ಲ ಸ್ವಲ್ಪ ಎಣ್ಣೆ ಹಾಕಿ. ಈಗ ಸ್ಮ್ಯಾಶ್ ಮಾಡೋಕ್ಕೆ ಐಟಮ್ ಇದು ಐತಲ್ಲ, ಆಮೇಲೆ ತೆಗೆದ್ಬಿಡ್ತಾನೆ. ಈಗ ಸ್ಮ್ಯಾಶ್ ಅನ್ನೋಕೆ ಹೆಂಗಂತಾರೆ ಈಗ ಕನ್ನಡದಾಗ? ಈಗ ಸ್ಮ್ಯಾಶ್ ಮಾಡ್ತಾರಲ್ಲ, ರುಬ್ಬದ ಬೇರೆ ಆಕೈತಿ. ರುಬ್ಬದಕ್ಕೆ ರುಬ್ಬಿಗೆ ಅಂತಾರ. ಜಡಿ ಹೆಂಗೆ ಜಡಿಯಾಕತ್ತಾರ ಅಂತೇಳಿ ಅಂತೇಳಿ. ಇದು ನನ್ನ ಕೈ ಸುಡ್ದೈತ್ರಿ. ಇದು ಬೇಡ, ಅದು ಲಾಸ್ಟ್ ಟೈಮ್ ಬಾಟ್ಲಿ ಅದನ್ನ ತಗೋರಿ. ಮತ್ತೆ ಏನು ಮಾಡಕ್ಕೆ ಬರಂಗಿಲ್ಲ ಮತ್ತೀಗ. ಯಾವ ಬಾಟ್ಲಿ ತೊಗೊಂಡಿದ್ದೀರಿ? ಲಾಸ್ಟ್ ಟೈಮ್ ರೀ ಬಾಟ್ಲಿ ದೊಡ್ಡದ. ಹೌದಾ? ಕಂಬ ಬಾಟ್ಲಿ ಪಾಪ್ರಿಗಿಂತ ಒಂದಾಗ ಥರ ಅದು ಕರಿ ಹೋಗೈತ್ರಿ. ಅದು ಅವೆಲ್ಲ ಪ್ಲಾಸ್ಟಿಕ್ ಎಲ್ಲ ನೋಡ್ರಿ. ಅದು ಹೋದ್ಸಲ ಪಾರ್ಟಿ ಮಾಡಿದಾಗ ಇದು ಸಣ್ಣದಾಕೈತಿ ಅಲ್ಲ. ಅದು ಇದು ನೋಡ್ರಿ. ಓಕೆ ಒಳಗೆ ಹಿಂಗೆ ಸಾಪ್ ಇದ್ದಿದ್ದಿಲ್ಲ ಬಾಟ್ಲಿ. ಓಕೆ ಡಿಸ್ಪೋಸ್ ಆಗೈತೆ. ಲಾಸ್ಟ್ ಟೈಮ್ ಬಾಟ್ಲಿ ಮಸ್ತ್ ಇತ್ತು, ಅದನ್ನ ನೀವು ಇದು ಮಾಡಿದ್ರಿ ಅಂತ ತಿಳಿದಿಲ್ಲ. ಏನು ತೋರಿ ಈಗ ನೋಡೋಣ ಯಾವ್ದು ನಮ್ಗೆ ಫೈನ್. ಈಗ ಸ್ವಲ್ಪ ಹಾಕ್ರಿ, 1 ಚಮಚೆ ಸಾಸಿವೆ ಹಾಕ್ರಿ. ಇನ್ನೂ ಕಾಯ್ದಿಲ್ಲ. ಅಲ್ಲಿ ಜೀರಿಗೆ ಹಾಕಿಬಿಟ್ರೆ ನಡೀತಿ. ಜೀರಿಗೆ ನಮ್ಗೆ ಅಲ್ಲ, ಅದು ತಡಕಕ್ಕೆ ಬೇಕಾಗಿತ್ತು. ಕರಿಬೇವು ಇಲ್ಲದ ಬೈ ಚಾನ್ಸ್? ಅವರು ವಾ ಎಲ್ಲಿಂದ ಇಂಡಿಯನ್ ತಂದ್ರಿ ಕರಿಬೇವು? ನಡೀತಿ ಹಂಗೆ ಹಾಕ್ರಿ. ತೊಳೆದೇನು ಬೇಕಲ್ಲ ಹಂಗೆ ಹಾಕ್ಬಿಡ್ರಿ, ನಮಗೆ ನಡೀತಿ. ನಾವು ಜವಾರಿ ಮಂದಿಗೆ. ಆಮೇಲೆ ಲಾಸ್ಟಿಗೆ ಸ್ವಲ್ಪ ತಡಕಾಗೂ ನನಗೆ ಬೇಕ್ರಿ. ನಾ ಪಾವ್ ಭಾಜಿ ಮಾಡ್ದೇನೆ ಅಂತೇಳಿ ಎಲ್ಲ ಅವ್ರ ಕಡೆ ಮಾಡ್ಸಕ್ಕೆ ಹಚ್ಚೀನಿ. ಈಗ ಮೆಣಸಿನ್ಕಾಯಿ ಹಾಕ್ರಿ. ಸ್ವಲ್ಪ ಗ್ಯಾಸ್ ಜೋರು ಮಾಡೋಣ. ಇದು ಹೆಂಗೆ ರೀ ಜೋರು? ಹಾಂ ಒಂದು ಕೈಯಾಗ ಕ್ಯಾಮ್ರಾ, ಇನ್ನೊಂದು ಕೈಯಾಗ ಏನಂತಾರೆ ಸೌಂಡ್. ಇದು ಬೇಕಾಯ್ತು ನೋಡ್ರಿ ನಮ್ಗೆ. ಕೆಂಪು ಆಗ್ಬೇಕ್ರಿ ಇದು ಬೆಳ್ಳುಳ್ಳಿ. ಕೆಂಪು ಆಗೋಗ್ಬಿಟ್ಟು ಹಂಗೆ ಅಲ್ಲ. ಈಗ ನಾವು ಕೈ ತಿರ್ಗಾಡ್ಕೊಂಡು ತಿರ್ಬೇಕ್ರಿ, ಅಂದ್ರೆ ಏನಾಕೈತಿ ಅದು
ಥರ ಈಗ ಏಲಕ್ಕಿ ಐತೇನ್ರಿ ಏಲಕ್ಕಿ ಇಲ್ಲಲ್ಲ ಏಲಕ್ಕಿ ಇಲ್ಲಲ್ಲ ಲವಂಗನೂ ಇಲ್ಲ ಅವೆಲ್ಲ ತಂದಿಲ್ಲ ಓಕೆ ಅಷ್ಟೆಲ್ಲ ಪದ್ಧತಿ ಸರ್ ತರ್ಲಿಕ್ಕೆ ಸಾಕೈತಿ ಏನು ಮಿನಿಮಮ್ ಈಗ ಉಳ್ಳಾಗಡ್ಡಿ ಹಾಕ್ಬಿಡ್ರಿ ಮತ್ತೆ ಅದು ಕೂಡ ಅದು ಹುರ್ಕೊಂತ ಹಾಕ್ಬಿಡ್ರಿ ಎಲ್ಲ ಹಾಕ್ಬಿಡ್ರಿ ಪೂರಾ 2 ದಿನದ ಊಟ ಅಡಿಗೆ ರೆಡಿ ಮಾಡ್ಕೊಬೇಕು ರೆಡಿ ಮಾಡಿ ಹಂಗೆ ಇದಕ್ಕೆ ಒಂದು ಅರ್ಧ ಚಮಚೆ ಉಪ್ಪು ಸ್ಪ್ರಿಂಕಲ್ ಮಾಡಿರಿ ಯಾಕಂದ್ರೆ ಅದು ಕೆಮಿಕಲ್ ರಿಯಾಕ್ಷನ್ ಆಗಿ ಉಳ್ಳಾಗಡ್ಡಿ ಲಘು ಫ್ರೈ ಆಕೈತಿ ಅಂತ ನಾನು ಕೇಳಿದಿ ನನಗೆ ಗೊತ್ತಿಲ್ಲ ಕಮೆಂಟ್ ಒಳಗೆ ನೀವು ಹೇಳಬೇಕು ಸ್ವಲ್ಪ ಇನ್ನೂ ಫ್ರೈ ಆಗಿ ಸ್ವಲ್ಪ ಸಣ್ಣ ಆಗುತ್ತೆ ಉಳ್ಳಾಗಡ್ಡಿ ಎಲ್ಲ ಕಡೆ ಏನು ನಡೀತದೆ ಅದು ಜೋರ ಇರಲಿ ಗ್ಯಾಸ್ ಜೋರ ಮಾಡ್ತೀನಿ ನಾನು ಬಿಸಿ ಹೈ ಫ್ಲೇಮ್ ಒಳಗೆ ಅದು ಹುರಿಬೇಕ್ರಿ ಅದು ಬೆಂದಬಾರ್ದು ಸ್ವಲ್ಪ ಹುರ್ದಂಗೆ ಆಗ್ಬೇಕು ಅದು ಮನ್ಯಾಗ ಚಲೋ ಟ್ರೈನಿಂಗ್ ಆಗಿದ್ರಿ ಶಶಿಯವರಿಗೆ ಇದ್ರಾಗ ಎಕ್ಸ್ಪರ್ಟ್ ರೀ ನಾನು ಈಗ ನೀವು ವೆಜ್ ಒಳಗೆ ಪಾವ್ ಭಾಜಿ ಎಕ್ಸ್ಪರ್ಟ್ನ ನಾನ್ ವೆಜ್ ಒಳಗೆ ಎಲ್ಲ ಕರಿ ನೋಡ್ರಿ ಚಿಕನ್ ಫಿಶ್ ಮಟನ್ ಎಲ್ಲ ಕರಿ ಬರ್ತವೆ ಹಾಕ್ರಿ ಈಗ ನೋಡ್ರಿ ಉಳ್ಳಾಗಡ್ಡಿ ಹುರ್ಕೊಂಡ್ವಿ ಈಗ ನೆಕ್ಸ್ಟ್ ತೋರಿದೆ ಅಲ್ಲಲ್ಲ ನೀರು ಆಮೇಲೆ ಹಾಕ್ರಿ ಫಸ್ಟ್ ಇದು ಹಾಕ್ರಿ ಟೊಮೆಟೊ ಹಾಕ್ರಿ ಮೇನ್ ಅಂದರೆ ಇದು ನೀರು ಎಲ್ಲ ಮಿಸ್ಟೇಕ್ ಏನು ಮಾಡ್ತಾರೆ ನೀರು ಬಸದು ಅದು ಒಗಿತಾರೆ ಅದು ಬಸಿದ ನೀರು ಒಯ್ಯಕ್ಕೆ ಹೋಗ್ಬಾರ್ದು ಅದು ಲಾಸ್ಟಿಗೆ ವಾಟರ್ ಲೆವೆಲ್ ಅಡ್ಜಸ್ಟ್ ಮಾಡೋಕ್ಕೆ ಅದು ಮಾಡಕ್ಕೆ ಬೇಕಾಗ್ತದೆ ಕುದಿದ ರಸಕ್ಕೆ ಅದನ್ನು ನಾವು ಈ ನೀರು ಅದಕ್ಕೆ ಹಾಕ್ತೀವಿ ರೀ ಇರೋದಿಬ್ರು ಅದೇವಿ 4 ಮಂದಿ ಅಡಿಗೆ ಮಾಡ್ಕೊಳ್ಳಿರ್ತಾರೆ 2 ದಿನ ನಮ್ದು ಮಜಾ ತೋರಿ ಮಸ್ತ್ ಜಡಿರಿ ಟೆನ್ಷನ್ ಇಲ್ಲ ನಾಳೆ ಹಾಂ ಏನಿಲ್ಲ ನಾಳೆ ಇವತ್ತು ರಾತ್ರಿ ಇದು ಹಾಕೈತ್ರಿ ಫಸ್ಟ್ ಕ್ಲಾಸ್ ಪಾವ್ ಭಾಜಿ ಊಟ ನಮ್ಮದು ಮೇನ್ ಕೋರ್ಸ್ ಮೇನ್ ಕೋರ್ಸ್ ಅಂಡ ಕರಿ ಸ್ಕಿಪ್ ಆಗ್ಬಿಡ್ರಿ ಲೇಟ್ ಆಗೈತಿ ಯಾಕೆ ನಮ್ದು ಟಾಟಾ ಒಳಗೆ ಟೈಮ್ ಎಷ್ಟಪ್ಪ ಟೈಮ್ ನೋಡ್ರಿ ಇಲ್ಲಿ ಆಲ್ರೆಡಿ 8 ಆಗಿ ಬಂತೀಗ ಅದಕ್ಕೆ ಅಂಡ ಕರಿ ಸ್ಕಿಪ್ ನಾಳೆ ಬೆಳಿಗ್ಗೆ ನಾವು ಆಫೀಸ್ಗೆ ಹೋಗ್ಬೇಕಲ್ಲ ಅದಕ್ಕೆ ನೀವು ಎಷ್ಟು ಗಂಟೆ ಹೋಗ್ತೀರಿ ಆಫೀಸ್ ನಾಳೆ ನಾವು 8:15 ಬಿಡ್ತಿರಲ್ಲ ಅಂದ್ರೆ ನಾನು 7:30 ಬಿಡ್ಬೇಕ್ರಿ ಇಲ್ಲಿ 7:30 ಬಿಟ್ಟರೆ ನಾನು ಅಲ್ಲಿ ನಂಗೆ 1 ತಾಸು ಬೇಕಾಗಿತ್ತು ಹೋಗಕ್ಕೆ ಇದು ಕೊಟ್ಟು ಚಮಚೆ ಕೊಡ್ರಿ ಈಗ ಸ್ವಲ್ಪ ಈಗ ಅರಿಶಿನ ಹಾಕ್ರಿ ಅರಿಶಿನ ಖಾರ ಹಾಕ್ಬೋದು ಇದು ಮನಿ ಮಸಾಲೆ ಖಾರ ಅದನ್ನು ಹಾಕ್ರಿ ಸಾಕು ಖಾರ ಹಾಕ್ರಿ ವಾ ತೋರಿಸ್ಬಿಡೋನು ನಿಮ್ಮದು ವಿಜಾಪುರ ಖಾರ ಮತ್ತು ಭಾಳ ಖಾರ ಬರೋದ್ರಿ ನಮಗೆ ಬ್ಯಾಡಿ ಮೆಣಸಿನ್ಕಾಯಿ ಖಾರ ಸಾಕು ನಮಗೆ ನಿಮ್ದೇನು ಉಂಬಡಿ ಖಾರ ಏನ್ರದ ಮನ್ಯಾಗ ಮಾಡಿದ್ದೆ ವಾವ್ ನಮಗೆ ವಾಸನೆ ಮಸ್ತ್ ಬರತ್ತೆ ತಡ್ರಿ ಇದು ಸ್ವಲ್ಪ ಪುರಿಲಿ ಯಾಕಂದ್ರೆ ಇನ್ನೂ ಇಲ್ಲ ಐಟಮ್ ನಮ್ದು ಹಾಂ ಅದೊಂದು ಐಟಮ್ ಐತಿ ಸಾಲ್ ತಗೋರಿ ಸಾಲ್ಸೋನ್ ಅದ್ರಾಗ ಏನೈತಿ ಹಾಂ ಹೌದು ಮತ್ತೆ ಸ್ವಲ್ಪ ಗ್ಯಾಸ್ ಆನ್ ಮಾಡಿದೆ ನಾನು ನೋಡು ಸ್ಮ್ಯಾಶ್ ಇನ್ನೊಂದ್ರ ಮಾಡೋಣ ಜಿಮ್ ಅಮೇರಿಕನ್ ಓಕೆ ನೆಕ್ಸ್ಟ್ ಈಗ ಪ್ರೆಸ್ಟೀಜ್ ಅಂತ ಹಾಕ್ರಿ ಪ್ರೆಸ್ಟೀಜ್ ಕುಕ್ಕರ್ದಾಗ ಇದ್ರಾಗ ನಾವು ಬಟಾಟಿ ಗಜ್ರಿ ಬೇಯಿಸಿದ್ವಿ ಅದು ನೀರು ಚೆಲ್ಲಕ್ಕೆ ಹೋಗ್ಬೇಡ್ರಿ ಬೇಕಾದ್ರೆ ಅದನ್ನು ನೀವು ಆಮೇಲೆ ಅದನ್ನು ಹಂಗೆ ಲೈಕ್ ಸೂಪ್ ಅಂತ ಕುಡಿಬೋದು ಯಾಕಂದ್ರೆ ಚೈನೀಸ್ ಮಂದಿ ಅದನ್ನು ಹಂಗೆ ಸೂಪಲ್ಲಿ ಕುಡಿತಾರೆ ರೀ ಅದು ಭಾರಿ ಬೆಸ್ಟ್ ಹೆಲ್ತಿಗೆ ಎಲ್ಲ ಅಡಿಗೆ ಒಳಗೆ ಪೂರ ಸೂಪ್ ಹೌದು ನಮ್ಮಂಗೆ ಕಾರ್ಬೋಹೈಡ್ರೇಟ್ ಇಲ್ಲ ಬರೀ ಪ್ರೋಟೀನ್ ಕರೆಕ್ಟ್ ಕಾರ್ಬೋಹೈಡ್ರೇಟ್ ಬರೀ ಒಂದು 10% ಬರೀ ಪ್ರೋಟೀನ್ ನಮ್ಗೆ ಮಸಾಲೆ ಬೇಕಲ್ರಿ ಅವರು ಮಸಾಲೆ ಬೇಡತಾರ ಅವರೆಲ್ಲ ನ್ಯಾಚುರಲ್ ಟೇಸ್ಟ್ ಅಂತಾರೆ ಆದ್ರೆ ಇಲ್ಲಿ ಪ್ರಾವಿನ್ಸ್ದವ್ರದ್ದು ನ್ಯಾಚುರಲ್ ಟೇಸ್ಟ್ ಅಂತಾರೆ ರೀ ನೀವು ಸೂಜ್ವಾನ್ ಹಾಕಿದ್ರೆ ಮಸ್ತ್ ಖಾರ ರೀ ಅವ್ರದ್ದು ಅದ ಸೂಜ್ವಾನ್ ಸಾಸ್ ಅಂತಾರಲ್ಲ ಸೂಜ್ವಾನ್ ಸಾಸ್ ಅಂತಾರಲ್ಲ ಹಾಂ ಮತ್ತು ಮಣ್ಣಿ ನಮ್ಮ ಕಂಪ್ನಿ ಪಾರ್ಟಿ ಹೋಗಿದ್ದೆ ನಾನು ನಮ್ಮ ಕಂಪ್ನಿ ಪಾರ್ಟಿ ಹೂನಾನ್ ಪ್ರಾವಿನ್ಸ್ ರೀ ಅವರು ಖಾರ ಭಾಳ ತಿಂತಾರೆ ಅವರು ಮಸ್ತ್ ಇತ್ತು ರೀ ಅದು ಊಟ ಭಾರಿ ಟೇಸ್ಟ್ ಇರ್ತದೆ ಇವ್ರು ನೀವು ಹೂನಾನ ಇವ್ರು ಸೂಜ್ವಾನ್ ಖಾರ ತಿನ್ರಿ ನೀವು ನೀವು ಕರ್ಕೊಂಡು ಹೋಗಿಲ್ಲ ಏನು ಮಾಡೋದು ಕೇಳ್ರಿ ನೆಕ್ಸ್ಟ್ ಟೈಮ್ ಹೋಗ್ತಾರ್ರಿ ಇನ್ಮೇಲೆ ಇಲ್ಲೇ ಇದು ಮಸಾಲೆ
ಮಸಾಲ ಹಾಕ್ಬೇಕು ನೋಡ್ರಿ ಈಗ ನಿಮ್ದು ಪಾವ್ ಭಾಜಿ ಮಸಾಲ ಬೇಕೀಗ ಬೀಳ್ಬೇಕು ಇದಕ್ಕೆ ಪಾವ್ ಭಾಜಿ ಮಸಾಲ ಇಲ್ಲ ನೋಡ್ರಿ ಎವರೆಸ್ಟ್ ನೋಡ್ರಿ ಇಂಡಿಯಾದೆ ಎವರೆಸ್ಟ್ ಇವನು ಬ್ಯಾನ್ ಮಾಡೋಣ ಕೇಳಿದ್ರಿ ನಾ ಇಲ್ಲ ನ್ಯೂಸ್ದಾಗ ನೋಡ್ರಿ ನಂಗೆ ಖಾರ ಲೆವೆಲ್ ನೀವು ಆಮೇಲೆ ಬಿಡ್ರಿ ಆಮೇಲೆ ನಾವು ನೋಡೋಣ ಸಾಕು ಕಾರ್ ನಡೀತದೆ ನಂಗೆ ಖಾರ ಕಡಿಮೆ ರೀಪ್ಪ ಬೇಡ ನಾ ಚೀನಿ ಆಗ್ಬಿಟ್ಟೆ ಈಗ ಫಿರ್ಬಿದ್ದಿಲ್ಲ ಈ ಉತ್ತರ ಕರ್ನಾಟಕ ನಮ್ಮ ಕಡೆ ಬಿಟ್ರೆ ಈಗ ನೀವೇನು ಮಾಡ್ರಿ ತಡ್ರಿ ಈಗ ನೀವು ಒಂದು ಚಮಚೆ ಸ್ವಲ್ಪ ಇದಾಗ್ತದೆ ಒಂದು ಚಮಚೆಯಲ್ಲಿ ನೀವು ಅದನ್ನು ಟೇಸ್ಟ್ ನೋಡ್ಕೋಬೇಕು ಬ್ಯಾಲೆನ್ಸ್ ಅದು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅದು ಚಮಚೆಲಿ ಅದು ಟೇಸ್ಟ್ ಬೇಕು ಉಪ್ಪು ಖಾರ ಹುಳಿ ಹುಳಿ ಕಡಿಮೆ ಆಯ್ತು ಅನ್ಸತಿ ಅದಕ್ಕೆ ನಾವು ಲಿಂಬೆಹಣ್ಣು ಅದಕ್ಕೆ ಮತ್ತೆ ಯಾಕೆ ಹೇಳಿದ್ವಿ ಮತ್ತು ಲಿಂಬೆಹಣ್ಣು 2 ಲಿಂಬೆಹಣ್ಣು ಬೇಕಂತ ಹೇಳ್ತಾರೆ ಮತ್ತೆ ಆಮೇಲೆ ಇದು ಐತಿ ಪೇಸ್ಟ್ ಅದು ಯಾವ್ದು ಒಂದು ಇದು ತಂದಿನ ನಮ್ಮ ಮುದಿ ಹಾಂ ತೋರಿಸ್ತಾರೆ ಫ್ರಿಜ್ ಒಳಗದ ಹಾಂ ಅದು ಇದು ಹುಣಸೆಹಣ್ಣು ಹಾಕ್ರಿ ಸ್ವಲ್ಪ ಹಾಕ್ರಿ ನಡೆಯುತ್ತೆ ಹುಣಸೆಹಣ್ಣು ಹಾಕ್ರಿ ಇಲ್ಲ ಅಂಸೋಲ್ ಹಾಕ್ರಿ ಅಂಸೋಲ್ಪ ಅಂದ್ರೆ ಲಿಂಬೆಹಣ್ಣು ಹಿಂಡ್ರಿ ಬೆಸ್ಟ್ ನಾನು ಅಂತೀನಿ ಲಿಂಬೆಹಣ್ಣು ಮಸ್ತ್ ಟೇಸ್ಟ್ ಕೊಡುತ್ತೆ ಆಮೇಲೆ ಸ್ಮೆಲ್ಲು ಮಸ್ತ್ ಕೊಡುತ್ತೆ ಈಗ ಟೇಸ್ಟ್ ಬ್ಯಾಲೆನ್ಸ್ ಮಾಡೋದ ಒಂದು ಟೇಸ್ಟ್ ನೋಡ್ತೀನಿ ರೀ ಸಾಲಿಡ್ ಸ್ವಲ್ಪ ಒಂದು ಅರ್ಧ ಚಮಚೆ ಇದು ಹಾಕ್ರಿ ಉಪ್ಪು ಹಾಕ್ರಿ ಆಮೇಲೆ ಇಲ್ಲಿ ಸಿಂಕ್ ಒಳಗೆ ಬಿಸಿನೀರು ಬರ್ತೈತಿ ಒಳಗೆ ಇಟ್ಬಿಡೋದು ಬಿಸಿ ನೀರು ಇದೆ ಒಂದು ಅರ್ಧ ಚಮಚೆ ಹಾಕ್ರಿ ಇನ್ನೊಂದು ಸ್ವಲ್ಪ ಹಾಕಿ ನಡೀತು ಬೇಕಾದ್ರೆ ಆಮೇಲೆ ಲಿಂಬೆಹಣ್ಣೆ ಬ್ಯಾಲೆನ್ಸ್ ಮಾಡಕ್ಕೆ ಬರುತ್ತೆ ಬೇಕಾದ್ರೆ ಇನ್ನು ಸ್ವಲ್ಪ ನಿಮ್ಮದು ಮನಿ ಖಾರ ಹಾಕಿದ್ರೆ ಮನಿ ಖಾರ ಹಾಕೋರಿ ಬೇಕಾದ್ರೆ ಇನ್ನೊಂದು ಅರ್ಧ ಚಮಚೆ ನೀವು ನಿಮ್ದು ಏನಾದ್ರು ಎವರೆಸ್ಟ್ ಮಸಾಲ ಹಾಕೋರಿ ಹಾಂ ಅದನ್ನು ಹಾಂ ಮನಿ ಖಾರ ನೀವು ಆಮೇಲೆ ಬೇರೆದಕ್ಕೆ ಯೂಸ್ ಮಾಡ್ಕೊಳ್ರಿ ಕರೆಕ್ಟ್ ಬಸ್ ಸಾಕು ನಾನು ಕೊಬ್ಬರಿ ಬೇಡ್ರಿ ಪಾವ್ ಭಾಜಿ ಕೊಬ್ಬರಿ ಆಗಂಗಿಲ್ಲ ಇದು ಸ್ವಲ್ಪ ಒಣ ಆಯ್ತು ಅದು ಬಸ್ದಿದ್ದು ನೀರು ಸ್ವಲ್ಪ ಹಾಕ್ರಿ ಹಾಂ ಇನ್ನಿಲ್ಲ ಐತೆ ನೋಡ್ರಿ ಕೀ ಪಾಯಿಂಟ್ ಹಾಂ ತಳಗದು ಸ್ವಲ್ಪ ಕರಗಿಸಿ ಸಾಕ್ರಿ ಮಸ್ತ್ ಸಾಂಬಾರು ಆಕೈತಿ ಈಗ ನೋಡ್ರಿ ಈಗ ಆತ್ಲ ಈಗ ನೆಕ್ಸ್ಟ್ ಏನಂದ್ರೆ ಇದನ್ನು ಗ್ಯಾಸ್ ಸ್ವಲ್ಪ ಸಣ್ಣ ಮಾಡೋಣ ಹಾಂ ಮುಚ್ಚೋದು ಬೇಡ ಸ್ಟಾರ್ಟ್ ಈಗ ಜಡಿ ಬೇಕೀಗ ಈಗ ನೋಡ್ರಿ ಜಡಿಯಾಕ ಇದು ಟೂಲ್ ಐತಿ ಸ್ಮ್ಯಾಶಿಂಗ್ ಸ್ವಲ್ಪ ತೊಳಿರಿ ಶುರು ಹಚ್ಕೊಂಡ್ರೆ ಹಿಂಗೆ ಜಡಿಬೇಕಂತ ಇದು ನೋಡ್ರಿ ಮೇನ್ ಜಡಿಬೇಕು ಸ್ಮ್ಯಾಶ್ ಮಾಡ್ಬೇಕು ಸ್ಮ್ಯಾಶ್ ಎಕ್ಸಾಕ್ಟ್ ವರ್ಡ್ ಏನಿರಪ್ಪ ಉತ್ತರ ಕರ್ನಾಟಕದಾಗ ಜಡಿಬೇಕಂತಾರು ಏನು ರುಬ್ಬೋದಲ್ಲ ಇದು ಹೆಂಗೆ ಜಡಿಯಾಕತ್ತ ಅಂತಲ್ಲ ಇದಕ್ಕಂತಾರೆ ನೋಡಿ ಜಡಿಯೋದಂದ್ರೆ ನೋಡ್ರಿ ಫಸ್ಟ್ ಕ್ಲಾಸ್ ಹಾಂ ಹೆಂಗೆ ಆತ ನೋಡ್ರಿ ಮಸ್ತ್ ಒಂದು ಚೈನಾ ಒಂದು ರೆಸ್ಟೋರೆಂಟ್ ತೆಗೆದ್ಬಿಡನ್ರಿ ಓ ಪಾವ್ ಭಾಜಿ ಆದ್ರೆ ಇಲ್ಲಿ ಮಂದಿಗೆ ಈ ನಮ್ಮ ಟೇಸ್ಟ್ ಇದು ನಡೆಯಂಗಿಲ್ಲ ಓವರ್ ತಿನ್ನಂಗಿಲ್ಲ ಅವ್ರು ಏನಂತಾರ ಓವರ್ ಟೂ ಸ್ಟ್ರಾಂಗ್ ಅಂತಾರೆ ಟೇಸ್ಟ್ ಅವು ಇಂಡಿಯನ್ಗೆ ಅಂದ್ರೆ ಭಾಳ ಮಸಾಲ ಖಾರ ಗೀರ ಹಂಗೆ ಐತೆ ಅವ್ರ ಕೈ ಅದೇ ರೀ ಈಗ ಎಕ್ಸಾಸ್ಟ್ ಫ್ಯಾನ್ ಆಫ್ ಮಾಡಿದ್ವಿ ಅದಕ್ಕೆ ಅದು ಸೌಂಡ್ ಸ್ಟಾಪ್ ಆಯ್ತು ಇಲ್ಲ ಲಿಂಬೆಹಣ್ಣು ಲಾಸ್ಟಿಗೆ ಈಗ ನೋಡ್ರಿ ಪೂರ ಸ್ಮ್ಯಾಶ್ ಆತ್ಲ ಇದು ಬಾಟ್ಲಿ ಐತ್ಲ ಇದನ್ನು ಏನು ಮಾಡೋದು ಇದು ಬಾಟ್ಲಿ ತೆಗೆದು ಈ ನೀರಾಗಿ ಇಟ್ಕೊಳ್ಳೋದು ನೀವು ಹಾಂ ಅದ ನೀರು ಮತ್ತೆ ಸ್ವಲ್ಪ ಹಾಕ್ಬೇಕು ಈಗ ನೆಕ್ಸ್ಟ್ ಚಾಲೆಂಜಿಂಗ್ ಏನಂದ್ರೆ ಈಗ ತಡಕ ಆತಲ್ಲ ಈಗ ನೋಡ್ರಿ ಬಾಟ್ಲಿ ಸ್ವಚ್ಛ ಆತು ಇದನ್ನ ಇಲ್ಲಿ ಇಡ್ತೀನಿ ಈಗ ಏನು ಮಾಡ್ರಿ ಈಗ ಸ್ವಲ್ಪ ಅದು ನೀರು ಹಾಕ್ರಿ ಹೇಳ್ತೀನಿ ನೀರು ಹಾಕ್ರಿ ಅದನ್ನು ಅದ ನೀರು ಹಾಕ್ರಿ ಅದು ಹಾಕ್ರಿ ನೀರು ನೋಡ್ರಿ ಹಾಕ್ರಿ ಸಾಕು ಈಗ ಇದಕ್ಕೆ ಮುಚ್ಚಳ ಬೇಕು ನನಗೆ ಈಗ ಅಂದರೆ ಇಂಥ ಹಾಕ್ರಿ ನೋಡ್ರಿ ಯಾಕಂದ್ರೆ ಸೈಡ್ ಡ್ರೈ ಆಗತ್ತದ ಪೂರ ಹಾಕ್ಬಿಡ್ರಿ ರೆಡಿ ಪೂರ ಹಾಕ್ಬಿಡ್ರಿ ಸಾಕು ಹಾಂ ಸಾಕ್ಬಿಡ್ರಿ ಈಗ ನೆಕ್ಸ್ಟ್ ತಡಕ ಕೊಡ್ಬೇಕು ಇಲ್ಲ ರೀ ಮುಚ್ಚಿಬಿಡ್ರಿ ಹೇಳ್ತೀನಿ ಈಗ ಮುಚ್ಚಿರಿ ಸ್ವಲ್ಪ ಗ್ಯಾಸ್ ಜಾಸ್ತಿ ಮಾಡ್ತೀನಿ ಫ್ಲೇಮ್ ಓಕೆ ಈಗ ತಡಕ ನೋಡ್ರಿ ಹೆಂಗೆ ಮಾಡ್ತೀನಿ ಈಗ ಇದಕ್ಕೆ ಶೂಟಿಂಗ್ ನೀವೇ ಮಾಡ್ಬೇಕಾ ಯಾಕಂದ್ರೆ ನನಗೆ ಎರಡೂ ಕೈ ಇದಾಕೈತಿ ಈಗ ಅಲ್ಲ ನೀವು ಫಸ್ಟ್ ಏನು ಮಾಡಿರಿ ಇದು ಹಾಕ್ರಿ ಹಾಂ ತುಪ್ಪ ಹಾಕ್ರಿ
ಮನ್ಯಾಗ ಮಾಡ್ಕೊಂಬಂದಾರ ತುಪ್ಪ ನಮ್ಮ ಸಾಹೇಬ್ರೆ. ನಮ್ಮ ಅಮ್ಮ ಕೊಟ್ಟಿದ್ರಿ. ಅರೆ ವಾ, ಇನ್ನೂ ಮಸ್ತ್ ರೀ. ಹಾಂ ಸ್ವಲ್ಪ ಹಾಕ್ರಿ ಸ್ವಲ್ಪ ದಬಾಸ್ ಹಾಕ್ರಿ. ಇದು ಮೇನ್ ಇದ್ರಾಗ ಟರ್ನಿಂಗ್ ಪಾಯಿಂಟ್. ಬಿಜಾಪುರ ತುಪ್ಪ ಇದು. ವಾವ್. ಆಮೇಲೆ ನಮ್ಮ ಕಡೆ ಏನು ಇವ್ರ ಕಡೆ ತಡಕ ಚಮಚೆ ಇಲ್ಲ, ಅದಕ್ಕೆ ನಾವು ಹಿಂಗದ ಹಿಂಗೆ ಇಕ್ಳಾದ್ಲೇ ಜುಗಾಡ್ ಮಾಡ್ಕೋಬೇಕು. ಜುಗಾಡ್ ಮಾಡ್ಕೋಬೇಕು. ಇದು ನೋಡ್ರಿ ಮೇನ್. ಇವು ನಂಗೆ ಶಾಕ್ ಹೊಡಿತ್ರಿ. ಸಣ್ಣ ಆನ್ ಮಾಡ್ರಪ್ಪ, ಅದು ನಂಗೆ ಇದು ರೂಢ ಇಲ್ಲ ಇದು ಗ್ಯಾಸ್. ಇದು ನೋಡ್ರಿ ತುಪ್ಪ ಕರಗಿಸ್ಲಿಕ್ತಾರ ಮಸ್ತ್. ಈಗ ನೋಡ್ರಿ ಹಾರ್ತವ್ರಿ ಇಲ್ಲ ಅದು ಮಾಡ್ತೀನಿ. ತಡ್ರಿ ನಾ ಎಲ್ಲ ಮಾಡ್ತೀನಿ. ಈಗ ನಂಗೆ ಈ ಸ್ಲಿಪ್ ಬಿತ್ತಪ್ಪ ಅಂದ್ರೆ ಎಲ್ಲ ಹಳ್ಳಾಡಿತಿ. ಸಾಕಾಡ್ ನೋಡ್ರಿ. ಇದನ್ನ ಹಿಂಗೆ ಹಾಕ್ಬಿಡ್ತೀನಿ ಅಡ್ವಾನ್ಸಾಗಿ, ಏನಾಗಿಲ್ಲ. 2 ಚಮಚ ಹಿಂಚಿ ಸಾಕಿಷ್ಟು. ಈ ಚಾಕು ಕೊಡ್ರದ, ಚಾಕು ಕೊಡ್ರಿ. ಎಲ್ಲ ಜುಗಾಡ್ರಿಪ್ಪ ಇದಾಗ. ಈಗ ನೋಡ್ರಿ ಇದು ಟರ್ನಿಂಗ್ ಪಾಯಿಂಟ್. ಆಫ್ ಮಾಡಲಿ. ಹಿಂಗೆ ತೆಗೆದು ಹಿಂಗೆ ಹೋಗ್ಬಿಡು. ಮತ್ತು ಒಳಗೆ ಒಯ್ಬೇಕಂದ್ರೆ ಒಳಗೆ ಒಯ್ಬೇಕು. ಅದ ಟರ್ನಿಂಗ್ ಪಾಯಿಂಟ್ ಹೇಳಿದ್ದೆ. ಇದು ಚಾಕುಲಿ ಉಲ್ಟಾ ಹೊಡಿಬೇಕಂದ್ರೆ ಮುಗಿ. ಹಾಂ ಸ್ವಲ್ಪ ಇದು ಮಾಡ್ರಿ. ಈಗ ಅದನ್ನ ಈಗೆಲ್ಲ ಈಗ ಹಂಗೆ ಮಾಡಿಬಿಟ್ರಿ, ಮುಗೀತು. ವಾ, ಹೆಂಗೈತ್ರಿ ಸ್ಮೆಲ್? ವಾಸನೆ ಮಸ್ತ್ ಹೊಡ್ಯಲ್ಲ. ಇದು ನೋಡ್ರಿ ಮೇನ್ ಟರ್ನಿಂಗ್ ಪಾಯಿಂಟ್ ಇದ್ರಾಗ. ಅದನ್ನ ಹೋಗ್ಬಿಡ್ದು. ಮತ್ತು ಅದನ್ನ ಹೋಗ್ಬಿಟ್ಟು ನಾ ಮತ್ತೆ ಎಲ್ಲಿ ಗುದ್ದಾಡ್ಕೊಂಡು ಕೊಡ್ಲಿ ಅದನ್ನ. ಎಲ್ಲ ಪಾಪ ಸ್ವಚ್ಛ ಇಟ್ಟಿದ್ದೆಲ್ಲ ಹೆಂಗೆ ಸೇರಿ ಜಾಡಿಸಿ ನೀವು ಬಂದು ಪಾವ ಭೋಜ ಮಾಡೋದು ಇರಲಿ ನಮ್ದು. ವೀಕೆಂಡ್ ಕ್ಲೀನ್ ಮಾಡೋದಾಗ್ತದೆ. ಬಂದ್ ಮಾಡೋಣ ಹೆಂಗೆ? ಮುಗೀತು, ಡನ್. ಇಷ್ಟ ಮುಗೀತದೆ. ಮುಚ್ಚಿಟ್ಬಿಡೋಣ. ಮುಗೀತು. ಇನ್ನು ಆಮೇಲೆ ನಾವು ಲಾಸ್ಟಿಗೆ ಲಿಂಬೆ ಹಣ್ಣು ಹಿಡ್ಕೊಂಡು ಅದ್ರ ಲಾಸ್ಟಿಗೆ ಎಲ್ಲ ಕೊತ್ತಂಬರಿ ಬಂದ್ ಮಾಡೋದು. ಈಗ ಮತ್ತೆ ಪಾವ್ ಭಾಜಿಗೆ ಅದಕ್ಕೆ ಇವು ಬೇಕಲ್ಲ, ಶೇವು ಉಳ್ಳಾಗಡ್ಡಿ ಐತಲ್ಲ. ಓ ಕರೆಕ್ಟ್, ಇನ್ನೂ ಉಳ್ಳಾಗಡ್ಡಿ ಕರೆಕ್ಟ್. ಆಮೇಲೆ ಸೌತಿಕಾಯಿ ಐತೇನ್ರಿ? ಸೌತಿಕಾಯಿ ಇಲ್ರಿ, ಸೌತಿಕಾಯಿ ಸಿಗಲ್ಲ. ಹೌದಾ? ಏಲ್ ತೋರ್ ನಡೀತಿ. ಉಳ್ಳಾಗಡ್ಡಿ ಮತ್ತೇನ ಉಳ್ಳಾಗಡ್ಡಿ ಬೇಕು. ಆಮೇಲೆ ಟೊಮೆಟೊ ಐತೇನೋ? ಇಲ್ಲ, ಟೊಮೆಟೊ ಐತಲ್ಲ, ಅರ್ಧ ಐತಿ. ಹಾಂ ಸಾಕು. ಅರ್ಧ ಟೊಮೆಟೊ, ಉಳ್ಳಾಗಡ್ಡಿ ಸಣ್ಣ ಹೆಚ್ಚಬೇಕ್ರಿ. ಎಷ್ಟು ಸಣ್ಣ ಆಕೈತೆ ಅಷ್ಟು ಸಣ್ಣ. ಮೆಣಸಿನ್ಕಾಯಿ ಬೇಡ. ಬೇಡ. ನಮ್ಮ ಸಾಹೇಬ್ರಿಗೆ ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಪ್ಪ ಅಂತ ಹೇಳಿದ್ರೆ ಹೆಂಗೆ ಹೆಚ್ಚಾರ ನೋಡ್ರಿ. ಉಳ್ಳಾಗಡ್ಡಿ ಹೆಚ್ಚಾದ್ರೆ ಹಿಂಗೆ ಕಲಿಬೇಕು ನೋಡ್ರಿ. ಮಿಸಸ್ ಬೈತಾರೆ ಹಿಡ್ಕೊಂಡೆ. ಮನ್ಯಾಗ ಒಂದು ಉಳ್ಳಾಗಡ್ಡಿ ಕಟ್ ಮಾಡೋದು ಮನುಷ್ಯ ಚೈನಾಗ ಹೋಗಿ ಈಗ ನೋಡಿ ಮನ್ಯಾಗ ಹೋಗಿ ಮಾಡೋದಾಗ್ತದೆ. ಈಗ ಸಣ್ಣಗೆ ಟೊಮೆಟೊ ಹೆಚ್ತಾರ. ಇದನ್ನ ಮಿಕ್ಸ್ ಮಾಡ್ತೀವಿ. ಇದ್ರಾಗೂ ಸ್ವಲ್ಪ ಲಿಂಬೆ ಹಿಂಡ್ತೀವಿ. ಇದ್ರಾಗೂ ಸ್ವಲ್ಪ ಲಿಂಬೆ ಹಿಂಡಿ ಮುಗೀತು, ಪಾವ್ ಭಾಜಿ ರೆಡಿ. ಆಮೇಲೆ ಪಾವ್ ಇಲ್ರಿ, ಬ್ರೆಡ್ ಐತಿ, ತಿನ್ಕೊಂತ ಮಜಾ ಮಾಡ್ತೀವಿ ಅಷ್ಟೇ. ಈಗ ಯಾಲಕ್ಕಿ ಪುಡಿ ಇದ್ರೆ ಉದುರಿಸ್ಬೋದಾಯ್ತು. ಅದು ಟೇಸ್ಟ್ ಬರುತ್ತೆ. ಯಾಲಕ್ಕಿ ಇಲ್ಲ ಲವಂಗ ಸ್ಮಾಲ್ ಪೀಸ್. ಈಗಿನ ಫೈನಲ್ ಟೇಸ್ಟ್ ಮಾಡ್ತೀನಿ ಬರ್ರಿ. ಅದು ಫೈನಲ್ ಟೇಸ್ಟ್ ಮಾಡೋಣ. ಹೆಂಗೆ ನೋಡ್ರಿ ನೈಸಾಗಿ ಬಿತ್ತು. ಓಕೆ ಇನ್ನು ಸ್ವಲ್ಪ ಉಪ್ಪು ಖಾರ ಹಾಕ್ರಿ. ವಾಸನೆಗೆ ಹಸು ಆಕ್ಚುಲಿ. ಇನ್ನು ಸ್ವಲ್ಪ ಉಪ್ಪು ಖಾರ ಬೀಳ್ಬೇಕ್ರಿ. ಉಪ್ಪು ಖಾರ ಹಾಕ್ರಿ ನೋಡ್ರಿ. ಮನೆಗೇನು ಖಾರ ಹಾಕ್ರಿ ಸ್ವಲ್ಪ. ಗಟ್ಟಾಗ್ಬಿಟ್ಟಿದೆ ಮತ್ತು. ವೆರಿ ಗುಡ್. ಸಾಕು ಸಾಕು. ಈಗ ಬೇಕಾದ್ರೆ ನೀವು ಲಿಂಬೆಹಣ್ಣು ಅದೆಲ್ಲ ಮಾಡ್ಕೋಬೋದು. ಈಗ ಲಿಂಬೆಹಣ್ಣು ಹಾಕ್ಬೋದು. ಈಗ ಇಲ್ಲ ಸ್ವಲ್ಪ ಬಿಟ್ಟು ಹಾಕ್ಕೋಬೋದು. ಅದು ಇನ್ನು ಸ್ವಲ್ಪ ಈಗ ಯಾಕಂದ್ರೆ ನಾವು ಇದು ಹಾಕ್ಯವಲ್ಲ, ಉಪ್ಪು ಖಾರ ಹಾಕ್ಯವಲ್ಲ, ಅದು ಸ್ವಲ್ಪ ಮುಚ್ಚೋಣ. ಮುಚ್ಚಿದ ಏನಾಕೈತಿ ಅದು ಸ್ವಲ್ಪ. ಆಮೇಲೆ ಬಿಡ್ರಿ. ಓಕೆ, ವೆರಿ ಗುಡ್. ಏನು ಘಮ ವಾಸನೆ ಹೊಡ್ಯತೈತ್ರಿ. ಮಸ್ತ್ ತುಪ್ಪ ಮಸಾಲೆ ವಾಸನೆ ಭಾರಿ ಐತಿ. ಆಮೇಲೆ ಇದು ಬೇಕ್ರಿ, ಕೊತ್ತಂಬರಿಂದ ಆಲ್ರೆಡಿ ಹೆಚ್ಚಿದ್ದಾರೆ. ಓಕೆ ಅವೆಲ್ಲ ಲಾಸ್ಟಿಗೆ ಹಾಕ್ಬೇಕು. ಈಗ ಮುಗೀತು. ಇದು ನಾವು ತಾಟದಾಗ ಹಾಕೊಂಡು ತಿನ್ನಾಕಿದ್ದು. ಇದು ಸಲಾಡ್ ಟೈಪ್. ಓಕೆ, ಈಗ ಏನು ಮಾಡ್ತೇವೆ ಅಂದ್ರೆ, ಈಗ ಪಾವ್ ಭಾಜಿ ರೆಡಿ ಆಗೈತಿ, ಸಲಾಡು ರೆಡಿ ಆಗೈತಿ. ಇದ್ರ ಜೋಡಿ ಶೇವ್ ಇಲ್ಲ. ಶೇವ್ ಬದ್ಲೇನ್ರಿ ಅದು ಅದ್ರಲ್ಲ ಘಾಟಿ. ಓಕೆ, ಮೂಂಗ್ ದಾಲ್ ಇಲ್ಲೇನ್ರಿ? ಹೌದಾ? ಆಮೇಲೆ ಈಗ ಏನು ಮಾಡ್ತೀವಿ, ಇದು ಚಮಚೆ ತೊಗೊಂಡು ಇದ್ರಾಗ
ತುಪ್ಪದಾಗ ಅದನ್ನ ಫ್ರೈ ಮಾಡ್ಬೇಕ್ರಿ ಬ್ರೆಡ್ ಇದೊಂದು ಪಾವಿಲ್ಲ ಬ್ರೆಡ್ ತುಪ್ಪದಾಗ ಫ್ರೈ ಮಾಡ್ರಿ. ಬ್ರೆಡ್ ನೋಡ್ರಿ ಮಸ್ತ್ ಹೆಂಗಾರ ಬೇಕ್ರಿ ಬ್ರೆಡ್. ಹೆಂಗ್ರಿ ಇದು ಪೌಂಡ್? ಇದು ಈ ಕಂಪ್ನಿ ಚಲೋ ಐತ್ರಿ ಇದು 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 ಬೆಸ್ಟ್ ಬ್ರ್ಯಾಂಡ್ ರೀ ಇದು ಕಂಪ್ನಿ. ಈ ಚೈನಾದಾಗ ಇದೆಟ್ರಿ 200 ರೂಪಾಯಿ ಐತ್ರಿ ಇದು ಬ್ರೆಡ್ಡಿಗೆ. 200 ರೂಪಾಯಿ. 200 ಮೇಲೆ ಅದ. ಓಕೆ. ಚಲೋ ಕ್ವಾಲಿಟಿ. ಬ್ರೆಡ್ ಮೂಲೆ ತೊಗೊಂಡು ಹಿಂಗೆ ಬರೀಪ ಅದನ್ನ ಬೀಳ್ತೈತದ. ಅಷ್ಟು ಅದಕ್ಕೆ ಅವಾಗಿನ ಅದಕ್ಕೆ ಅನ್ಕೊತೀನಿ ಅದು. ಇಷ್ಟು ಅನ್ಕೊಂಡು ಕಡಿಕಿದ್ರೆ ಹಿಂಗೆ ಮಾಡ್ಬೇಕ್ರಿ. ಎಲ್ಲ ಕಡೆ ಸ್ಪ್ರೆಡ್ ಆಗ್ಬೇಕ್ರಿ ತುಪ್ಪ, ಎಲ್ಲ ಕಡೆ ಸ್ಪ್ರೆಡ್ ಆಗ್ಬೇಕು ಅದು. ಎಲ್ಲ ಕಡೆ ಸ್ಪ್ರೆಡ್ ಆತ. ಈಗ ಹಂಗೆ ಚಮಚನ ಮಾಡಕ್ಕೆ ಹೋಗ್ಬೇಡ್ರಿ, ಕೋಟಿಂಗ್ ಹೋಗ್ತೈತಿ. ಹಾಕ್ರಿ ಇನ್ನೊಂದು 4 ಬ್ರೆಡ್ ಹಾಕ್ರಿ ಅದ್ರಾಗ. ಎಸ್ ಓಕೆ. ವಾಸನೆ ಅದು ಮಸ್ತ್ ಬರುತ್ತೆ ವಾಸನೆ. ಒಂಥರ ಬೇಕ್ರಿ ವಾಸನೆ ಬರುತ್ತೆ. ಆಮೇಲೆ ಪಲ್ಟಿ ಹೊಡ್ಸಕ್ಕೆ ಬರ್ತೀನಿ ನಾವು. ಪಲ್ಟಿ ಹೊಡಿಸ್ಬೋದು. 4 ಬೋಲ್ ತಗೊಂತಾರೆ ನೋಡ್ರಿ. ತಡ್ರಿ ಸ್ವಲ್ಪ ಅದು ಹುರಿಲಿ. ಎರಡು ಮಾಡ್ಬೋದು. ಟ್ರೈ ಮಾಡ್ರಿ ಪಲ್ಟಿ ಮಾಡ್ಬೋದು. ಅದನ್ನ ಹಾಡು ಬೇರೆ ಹಾಕಿವಲ್ಲಿ ಅದು ಕಾಪರೇಟ್ ಇಡೀ ಬರೋದು ಮತ್ತು ದುರಂಧರ್. ಆಗ ಕನ್ನಡ ಹಾಡು ಹಾಕಿದ್ವಿ, ಈಗ ಕನ್ನಡ ಹಾಡು ಪಾಳೆ ಮುಗೀತು, ಈಗ ಹಿಂದಿ ಹಾಕಿವಿ. ಅರೆ ವಾ ಎಕ್ಸ್ಪರ್ಟ್. ಇದೊಂದು ತುಪ್ಪ ಬೇಕಾದ್ರಿ ನೀವು ಮತ್ತೆ ಕಂಜುಸ್ತಾನ ಮಾಡಿ ಕೊಬ್ಬರಿ ಎಣ್ಣೆ ಅಂತ ಹಾಕೊಂಡು ತುಪ್ಪದಾಗ ಹುರಿರಿ. ಅದ್ರಾಗ ನಿಮಗೆ ಪಾವ್ ಬಜಿ ಅಸಲಿ ಟೇಸ್ಟ್ ಬರುತ್ತೆ ಮಸ್ತ್. ಸಾಕು ಬಿಡ್ರಿ. ಇದು ಈಗ ಒಂದು ಬರೀ ಇದು ಆಗ್ಬೇಕಾದ್ರೆ ಸಾಕು. ಅದಕ್ಕೆ ಪೂರ ತುಪ್ಪದಾಗ ಡೀಪ್ ಫ್ರೈ ಆಗೋದು ಬೇಕಾಗಿಲ್ಲ. ಜಸ್ಟ್ ಒಂದು ಸ್ಮಾಲ್ ಲೇಯರ್ ಟಚ್ ಅಪ್ ಬೇಕು ಅದಕ್ಕೆ ತುಪ್ಪ ಸಾಕು. ಈಗ ನೋಡ್ರಿ ನಿಮ್ಗೆ ನೀವು ಎಷ್ಟು ಬ್ರೆಡ್ ತಿಂತೀರಿ ನಿಮ್ಮ ಮೇಲೆ ಲೆಕ್ಕ. ನೀವು 4 ತಿಂತಿರೋ 8 ತಿಂತಿರೋ 12 ತಿಂತಿರೋ ಅದ್ರ ಮೇಲೆ ನೀವು ಮಾಡ್ಕೊರಿ. ನನಗೆ 4 ಸಾಕು. ಅದ್ರ ಮೇಲೆ ನಿಮಗೆ ಬಾಜಿ ಭಾಳ ಆತ್ರಿ. ಒಬ್ಬೊಬ್ಬೊಬ್ಬೊಬ್ಬ 2 ದಿನ ನಮ್ದು ಚಿಂತೆ ಇರ್ತದೆ. ಆಮೇಲೆ ಇನ್ನೊಂದು ಇದು ಬಾಜಿ ಭಾಳ ಗಟ್ಟಿ ಆತಪ್ಪ ಅಂದರೆ ಉಳಿತು ನಾಳೆ ಸಾಂಬಾರಿಗೆ ಬರ್ಬೇಕಂದ್ರೆ ಇದು ಏನು ನೀರು ಇರ್ತಲ್ಲ, ಇದೇ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಂಡು ನೀವು ಇದು ಸಾಂಬಾರು ಥರ ತಿನ್ಬೋದು. ಪೂರಿ ಸಾಗು ಹಾಕಿದ್ರಿ ಸೇಮ್ ಪೂರಿ ಅದಕ್ಕೂ ಬರುತ್ತೆ ಟೇಸ್ಟ್. ಈಗ ನೆಕ್ಸ್ಟ್ ನಂದು ಪಾಳಿ ರೀ ಬ್ರೆಡ್ಡು. ನಿಮಗೆ 4 ಬ್ರೆಡ್ ಅಲ್ಲ? 4 ನೀವು ಮಸ್ತ್ ಇಟ್ಟಿದ್ರಿ. 4 ನೀವು ಮಸ್ತ್ ಮಾಡಿದ್ರಿ ಇದ್ರಾಗ. ಅದು ಹೆಂಗಿದ್ದು ಕರೆಕ್ಟ್ 4 ಕರೆಕ್ಟ್ ಸಪ್ರೇಟ್. ಓಕೆ ಈಗ ಹಿಂಗೆ ಆಗ್ಬೇಕು ನೋಡ್ರಿ. ಅವು ಸಿವಿಲ್ ಇಂಜಿನಿಯರ್ ನೀವು ಕರೆಕ್ಟಾಗಿ ಇದು ಮಾಡಿರಿ. ಆಯ್ತು ಸಾಕಲ್ಲ. ಪಲ್ಟಿ ಓಕೆ ಆಫ್ ಮಾಡಿ ಸಾಕು. ಇನ್ನೊಂದು 4 ಮಾಡ್ಬಿಡ್ರೆ ಇನ್ನೊಂದು 4 ಅಲ್ಲ. ಇದು ಭಾಳ ಬಿಸಿ ಆದ್ರೆ ಅದು ಇದು ಬಿಸ್ಕೆಟ್ ಹಾಕ್ತೀನಿ ಆಗಲ್ಲ ಆತರದು. ಅದಕ್ಕೆ ನಾನು ಏನು ಮಾಡ್ತೀನಿ ಇಲ್ಲಿ ಹಾಕ್ತೀನಿ. ಆಮೇಲೆ ಬೇರೆ ಎಲ್ಲರೂ ಚೆನ್ನಾಗಿ ತುಪ್ಪ ತೋರಿ ತುಪ್ಪ ದವಾಶಿ ಇದೇ ಟ್ರಿಕ್ ನೋಡ್ರಿ. ಆಗ ನೀವು ಅದು ಬೆಳ್ಸಕ್ಕೆ ಎಷ್ಟು ಇದು ಮಾಡಿದ್ರಲ್ಲ ಇದು ಒತ್ತು ಹಿಡೀರಿ, ಅದು ಕರಿಗೆ ತಾನ ಇಳಿತದೆ ಹಿಂಗೆ ಸಾಫ್ಟಾಗಿ. ಆಮೇಲೆ ಮತ್ತೆ ಹಂಗೆ ಹೊಳ್ಳಾಡ್ಸ್ರಿ ಅಷ್ಟೇ. ಎಷ್ಟು ಹೊಳ್ಳಾಡ್ಸ್ರಿ ಇಲ್ರಿ. ಮನ್ಯಾಗ ನಮಗೆ ಬ್ರೆಡ್ ಆಮ್ಲೆಟ್ ಮಾಡಿದ್ರು ಬಿಡ ನಮಗೆ. ಇನ್ನೊಂದು 4 ಹಾಕ್ಬಿಡ್ಲ ಬ್ರೆಡ್? ಸಾಕು ಡನ್. 1 2 3 4 ಡನ್. ಅವ್ರು ತೊಗೊಂಡ್ರೆ ಈಗ ನೋಡ್ರಿ ಇಷ್ಟೊಂದು ಬ್ರೆಡ್ 2 ಪ್ಲೇಟ್ ಇದ್ದಾಗ ಇದನ್ನ ಹಾಕ್ಕೊಂಡು ಕೊತ್ತಂಬರಿ ಐತಿ. ಆಮೇಲೆ ಇದು ಒಂದು ಹಿಡ್ಬೇಕು ರೀ. ಇದು ಆರೈತೆ ಮತ್ತದು ಇಲ್ಲಲ್ಲ ಬಿಸಿ ಇರುತ್ತಲ್ಲ. ಈಗ ನೆಕ್ಸ್ಟ್ ಅದು ಲಿಂಬೆಹಣ್ಣು ಕೊತ್ತಂಬರಿ ದಟ್ಸ್ ಇಟ್ ಡನ್. ಇಷ್ಟ ಹೊಡೆದ್ರಿ ಪಲ್ಟಿ ಸಾಕು. ನೋಡ್ರಿ ಔಟ್ ಆದ್ರೆ ನೀವು ಪಲ್ಟಿ ಹೊಡ್ರಪ್ಪ ಅಂದ್ರೆ 6 ಹೊಡಿತೀರಲ್ಲ ರೀ.
ಇವ್ರು ಕ್ರಿಕೆಟ್ ಪ್ರಿಯರು, ಕ್ರಿಕೆಟ್ ಭಾರಿ ಇವ್ರಿಗೆ ಇಂಟ್ರೆಸ್ಟ್ ಐತಿ. ಎಲ್ಲ ಹಾಕ್ರಿ. ಓಕೆ, ಆಫ್ ಮಾಡಿಬಿಡ್ರಿ ಗ್ಯಾಸ್. ಆಮೇಲೆ ಇದು ಎಕ್ಸಾಸ್ಟ್ ಫ್ಯಾನ್ ಒಂದು ಆಫ್ ಮಾಡಿಬಿಡ್ರಿ. ಎಲ್ಲ ಸೌಂಡ್ ಅದು ನಮ್ಗೆ ಆಡಿಯೋ ಕ್ವಾಲಿಟಿ ಹೋಗ್ಬಿಡೈತಿ ಸೌಂಡ್ ಮತ್ತೆ. ದೊಡ್ಡದಿಲ್ಲ ಸದ್ಯಕ್ಕೆ ಅದನ್ನು ತಾಟ ಉಲ್ಟಾ ಹೊಡ್ರಿ ಜುಗಾಡ್ ಮುಗೀತು. ಈಗ ಲಿಂಬೆಹಣ್ಣು ಹಿಂಡ್ರಿ. ಇದು ಇರತ್ತಲ್ಲ, ಇದು ನೀರು ಇದಾಗ ಬೀಳ್ಬೇಕು ಹಿಂಗೆ. ಏನು ಲಿಂಬೆ ವಾ ಮಸ್ತ್ ಐತ್ರಿ ವಾಸನೆ, ಘಮ 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 ವಾಸನೆ ಬರಿ ಹೊಡೆಯೈತಿ. ಹಾಂ ನೋಡ್ರಿ ತುಪ್ಪ ನೋಡ್ರಿ ಹೆಂಗೆ ಮೇಲೆ ಹೆಂಗೆ ತೇಲಾತದೆ. ಎಲ್ಲ ಲಿಕ್ವಿಡ್ ಎಲ್ಲ ತುಪ್ಪ. ಸಾಕು ಬಿಡ್ರಿ. ಈಗ ಉಳಿದ ಅದ್ಮೇಲೆ ಹೇಳ್ರಿ ಸ್ವಲ್ಪ ಟೊಮೆಟೊ ಮೇಲೆ. ಹಾಂ ಟೊಮೆಟೊ ಮೇಲೆ, ಅದು ಟೊಮೆಟೊ ಮೇಲೆ ಮತ್ತು ಅದು ಮಿಕ್ಸ್ ಮಾಡೋದು ಡಬ್ಬ್ಯಾಗ ಅಷ್ಟೇ ಅಲ್ಲ ಸಾಕು. ಅದು ನೀರು ಚೆಲ್ರಿ, ಅದು ಮತ್ತು ಕೋಸಂಬರಿ ನೀರು ಬೇಡ. ಕೋಸಂಬರಿ ನೀರು ಅದನ್ನು ಅದು ತೊಳೆದಿದ್ದು ನೀರು ಹಾಕ್ರಿ. ಬಟ್ ಇದಕ್ಕೆ ಬಾಯ್ಲ್ ಮಾಡಿದ ನೀರು ಇರ್ಬೇಕಾ, ಅದು ಇಂಪಾರ್ಟೆಂಟ್ ನಿಮ್ಗೆ. ಅದು ಆಮೇಲೆ ಯೂಸ್ ಆಕೈತಿ. ಅಲ್ಲಿ ಮಟ ನಾವು ಕರ್ಗೂಸನ ಎಸ್ ಸ್ಪ್ರಿಂಕಲ್ ಮಸ್ತ್ ನೋಡ್ರಿ. ಡನ್. ಈಗ ತಾಡ್ದು ಹಾಕ್ಕೊಂಡು ತಿಂದು ಟೇಸ್ಟ್ ಮಾಡಿ ವಿಡಿಯೋ ಏನು ಮಾಡ್ಬಿಡೋಣ. ಈಗ ನೋಡ್ರಿ ಉಳ್ಳಾಗಡ್ಡಿ ಟೊಮೆಟೊ ಹೆಚ್ಚಿದ್ದೆಲ್ಲ ಇದ್ರ ಮಿಕ್ಸ್ ಮಾಡತ್ತೀವಿ. ಮಿಕ್ಸ್ ಮಾಡಿದ್ರಾಗ ಏನಾಗ್ತೀರಿ ಸ್ವಲ್ಪ ಉಪ್ಪು ಮಸಾಲ ಉಪ್ಪು ನೋಡ್ರಿ ವ್ಯಾಪಾರಿ ಸಾಕಿರ್ರಿ ಮಸಾಲಗಳು ಡಬ್ಬಿ. ಇದು ಪುಲಾವ್ ಮಸಾಲ ಅಂತ, ಪುಲಾವ್ ಮಸಾಲ ಸಾಂಬಾರ್ ಮಿಕ್ಸ್ ಐತಿ. ಆಮೇಲೆ ಪುಳಿಯೋಗರೆ ಐತಿ. ಅಪ್ಪ ಎಲ್ಲ ಲೈನ್ ಒಳಗೆ ಜ್ಞಾಪಕ ಇಟ್ಟಲ್ಲ ಯಾವ ಹೆಂಗೆ ಅಂತೀವಿ. ಆಮೇಲೆ ಏನಿದು ಬಾದ್ಶಾ, ಏನಿದು ಪಾನಿಪುರಿ, ಎವರೆಸ್ಟ್ ನೋಡ್ರಿ ಯಾವ್ದು ಗರಂ ಮಸಾಲ ಮತ್ತು ಚಾಟ್ ಮಸಾಲ ಸಿಗೋದ್ರಿಪ್ಪ. ಬಾದ್ಶಾ ಏನಿದೆ, ಹಾಂ ಇದಲ್ರಿ ಚಾಟ್ ಮಸಾಲ. ಸಾಕು ಲಿಮಿಟ್ ಭಾಳ ಹಿಂಡಿರಿ ನೀವು. ಸ್ವಲ್ಪ ಹಾಕಿದೆ ಚಾಟ್ ಮಸಾಲ. ನೋಡ್ರಿ ಸಾಹೇಬ್ರು ಭಾರಿ ಕಲಾಕಾರ ಇದಾರೆ ಇವ್ರು. ಇಂಡಿಯಾ ಮಿಸ್ ಮಾಡ್ಕೋಬಾರ್ದಲ್ರಿ. ಕರೆಕ್ಟ್. ವಾ ಇವಾಗ ವಾಸನೆ ವಾ ಕರೆಕ್ಟ್ ರೀ. ಅವು ಬೇಲ್ಪುರಿ ವಾಸನೆ ಬರ್ತಲ್ಲ, ಪಕ್ಕಾ ಬೇಲ್ಪುರಿ ವಾಸನೆ ಬರತ್ತೆ ನೋಡ್ರಿ. ಲಿಂಬೆ ಹಣ್ಣು ಈಗ ಹೆಂಗಂದ್ರೆ ಸಣ್ಣ ಸೇವಿದ್ರೆ ಅದನ್ನ ಮಸ್ತ್. ನೀವು ಜನಶತಾಬ್ದಿ ಇಂಟರ್ಸಿಟಿ ಹುಬ್ಳಿ ದಾಡ್ ಹೋಗ್ಬೇಕಾರೆ ಅವ್ನು ಬರ್ತಾನೆ ಬೇಲ್ ಮಾರಕ್ಕೆ ಬರ್ತಾನೆ. ನಾವು ವಾಸನೆ ಬಸ್ತಾನ ನಾವು ಬೇಕಂತ ಆ ಟ್ರೈನ್ದಾಗ ಇದ್ರಾಗ ಸೌತಿಕಾಯಿ ಒಂದು ಹಾಕಿದ್ರೆ ಮಸ್ತ್ ಆಗ್ತಿತ್ತು. ಸೌತಿಕಾಯಿ ಒಂದು ಮಿಸ್ಸಿಂಗ್ ಆತ್ರಿ. ಡನ್. ಈಗ ನೀವು ಅದು ಪ್ರಿಜರ್ ಹಾಕ್ಬಿಡ್ರಿ, ನೀವು ಪ್ಲೇಟ್ದಾಗ ಹಾಕ್ಬಿಡ್ರಿ. ನಾವು ನೋಡ್ರಿ ಇದ್ರಾಗ ತಿಂತೇವೆ ನಾವು. ಇದ್ರಾಗ 2 ಪ್ಲೇಟ್ ಇವು ಇಂಡಿಯಾದೇನ್ರಿ ಇವು? ಇಲ್ಲೇ ತೊಗೊಂಡಿರಿಪ್ಪ. ಇಲ್ಲಿ ಹೌದಾ? ಸಾಕು ಅಲ್ಲ ಸಾಕ್ರಿ. ಓಕೆ ಮತ್ತೆ ಚೆಲ್ಲಿರಿ ಅದನ್ನ ತಡ್ರಿ. ಪ್ಲೇಟ್ದು ಹಾಕೊಂಡು ಪದ್ಧತಿ ಕುಂತು ತಿಂದು ಹೇಳ್ತೇವೆ ಟೇಸ್ಟ್. ಈಗ ನೋಡ್ರಿ ಇಲ್ಲಿ ಶೇವ್ ಹಾಕೊಂಡ್ವಿ, 4 ಬ್ರೆಡ್ ಸ್ಲೈಸ್. ನಂಗೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಬಿಡ್ರಿ. ಬರೀ ಇದು ಪಾವ್ ಅಷ್ಟು. ಇದು ಪಾವು ಹಿಂಗೆ ಉಳ್ಳಾಗಡ್ಡಿ ಟೊಮೆಟೊ ಟೇಸ್ಟ್ ನೋಡೋಣ. ಹಂಗೆ ನೋಡ್ರಿ. ಮಸ್ತ್ ಆಗಿದ್ರಿ, ಭಾರಿ ಐತೆ ಟೇಸ್ಟ್. ಮುಂಬೈ ಪಾವ್ ಭಾಜಿ ಅಮೇಜಿಂಗ್. ಹೇಗೈತ್ರಿ ಮನಗಂಡ? ಮುಂಬೈ ಮಿಸ್ ಮಾಡ್ಕೊಂಡಿಲ್ಲ. ಹೌದಾ? ಈಗ ನಾವು ಬ್ರೆಡ್ ಜೋಡಿ ಅಂತ ತಿನ್ಬಿಡಂತ ರೀ. ಏನು ಮಸ್ತ್ ರೀ ನೋಡ್ರಿ. ಮ್ಯೂಸಿಕ್ ಒಂದು ಹಾಕಿ ಇವ್ರು ಹಚ್ಚಿರಿ, ನನಗೆ ಎಲ್ಲಿ ಕಾಪಿರೇಟ್ ಎದ್ರಿಗೆ ಬರೈತಿ. ಈ ಕ್ಲೈಮೇಟಿಗೆ ಈ ಬ್ಯಾಲ್ಕನಿ ಹವಾ ಬರತ್ತೆ ತಂಪು, ಆ ಕಡೆಯಿಂದ ಹವಾ ಬರತ್ತೆ. ಫಸ್ಟ್ ಕ್ಲಾಸ್ ಹಾಡಾಕರಲ್ಲಿ ಟಿವ್ಯಾಗ. ಭಾರಿ ಬಿಡ್ರಿ. ಫಸ್ಟ್ ಕ್ಲಾಸ್ ರೀ. ಆಫ್ಟರ್ ಲಾಂಗ್ ಟೈಮ್ ಇವತ್ತೇನ್ರಿ. ಆತ್ರಿಪ್ಪ ಸ್ವಲ್ಪ ಹೊಟ್ಟೆ ಐತಿ, ಊಟ ಮಾಡೋದು ಪಾಪ ಅವರು. ಸೊ ಅಲ್ಲಿ ಮಸ್ತ್ ಸಿಗೋಣ್ರಿ ಅಲ್ಲಿವ್ರಿಗೆ. ಟೇಕ್ ಕೇರ್. ಜೈ ಕರ್ನಾಟಕ, ಜೈ ಹಿಂದ್. ಬಾಯ್. ಕರ್ನಾಟಕ, ಜೈ ಹಿಂದ್.